ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಈ ಸೆಷನ್ ಅಲ್ಲಿ ಜ್ಞಾನ ಗಂಗೋತ್ರಿ ಸಂಸ್ಥೆ ವತಿಯಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಬರವಣಿಗೆಗೆ ಸಂಬಂಧಪಟ್ಟಂತೆ ಒಂದು ಸೆಷನ್ ಅನ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೇನೆ. ಸೊ ಆಕ್ಚುಲಿ ಪ್ರಬಂಧ ಬರವಣಿಗೆಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪತ್ರಿಕೆ ಒಂದರಲ್ಲಿ ನಿಮ್ಗೆ 20 ಅಂಕಗಳಿಗೆ ಒಂದು ಪ್ರಬಂಧವನ್ನ ಬರೆಯಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಫಸ್ಟ್ ಬೇಸಿಕ್ಸ್ ಆಫ್ ಎಸ್ಸೆ ರೈಟಿಂಗ್ ಅನ್ನ ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ನಾಟ್ ಅನ್ ಇಶ್ಯೂ, ನಾನು ಡೈರೆಕ್ಟ್ ಆಗಿ ಟಾಪಿಕ್ ಅನ್ನ ಡಿಸ್ಕಸ್ ಮಾಡುವುದರೊಂದಿಗೆ ಸೊ ಏನಾದ್ರ ಡೂಸ್ ಮತ್ತೆ ಡೋನ್ಸ್ ಅಂತಕ್ಕಂಥದ್ದನ್ನ ಟಾಪಿಕ್ ನೊಂದಿಗೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಸೊ ಈ ಒಂದು ಇವತ್ತಿನ ಟಾಪಿಕ್ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅದು ಎನ್ವೈರನ್ಮೆಂಟ್ ರಿಲೇಟೆಡ್ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಸೊ ಈ ಒಂದು ಟಾಪಿಕ್ ನಲ್ಲಿ ನಾನು ಇಂಟ್ರೊಡಕ್ಷನ್, ಪೀಠಿಕೆ ಮತ್ತೆ ಕನ್ಕ್ಲೂಷನ್, ಉಪಸಂಹಾರ, ಸೊ ಇವೆರಡನ್ನ ಮಾತ್ರ ನಾನು ಕಂಪ್ಲೀಟ್ ಆಗಿ ಬರ್ದಿರ್ತೇನೆ. ಸೊ ಇವೆರಡನ್ನ ಹೊರತುಪಡಿಸಿ ಬಾಡಿಯಲ್ಲಿ ಅಥವಾ ಎಸ್ಸೆಯ ಪ್ರಮುಖ ಭಾಗದಲ್ಲಿ ಬರೆಯಬೇಕಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಮೈಂಡ್ ಮ್ಯಾಪ್ ರೀತಿಯಲ್ಲಿ ಆ ಪಾಯಿಂಟ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಹಾಗಿದ್ರೆ ಆ ಪಾಯಿಂಟ್ಸ್ ಅನ್ನ ನಾನು ಪ್ರಬಂಧ ರೂಪಕ್ಕೆ ಹೇಗೆ ಕನ್ವರ್ಟ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನರೇಷನ್ ಅಥವಾ ನಿರೂಪಣೆ ಮಾಡಿರ್ತಕ್ಕಂಥ ಒಂದು PDF ಅನ್ನ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ನೀವು ಈ ಒಂದು ವಿಡಿಯೋನ ವಾಚ್ ಮಾಡಿದ ನಂತರ ಈ ಪಾಯಿಂಟ್ಸ್ ಅನ್ನ ಪ್ರಬಂಧ ರೂಪಕ್ಕೆ ಹೇಗೆ ಕನ್ವರ್ಟ್ ಮಾಡೋದು ಅದನ್ನ ತಿಳಿಬೇಕಾಗಿದ್ರೆ ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರ್ತಕ್ಕಂಥ ಒಂದು PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಟಾಪಿಕ್ ಅನ್ನ ನಾನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಎಸ್ಸೆ ರೈಟಿಂಗ್ ಅಂತಕ್ಕಂಥದ್ದು ನಿಮ್ಗೆ 600 ವರ್ಡ್ಸ್ ಅಲ್ಲಿ ರಚಿಸಬೇಕಾಗಿರ್ತಕ್ಕಂಥ ಪ್ರಬಂಧವಾಗಿರುತ್ತೆ. ಈ 600 ವರ್ಡ್ಸ್ ಅನ್ನ ನೀವು 3 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು. 60ರಿಂದ 70 ಪದಗಳನ್ನ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬರಿಬೇಕಾಗಿರುತ್ತೆ. ಅರೌಂಡ್ 40 ಪದಗಳನ್ನ, 40ರಿಂದ 45 ಪದಗಳನ್ನ ನೀವು ಕನ್ಕ್ಲೂಷನ್ ಅಥವಾ ಉಪಸಂಹಾರದಲ್ಲಿ ಬರಿಬೇಕಾಗಿರುತ್ತೆ. ಸೊ ಮಿಕ್ಕಿದ 500 ಪದಗಳನ್ನ, ಮೇಜರ್ ಪಾರ್ಟ್ ಆಫ್ ಯುವರ್ ಎಸ್ಸೆ ರೈಟಿಂಗ್ ಬಂದು ನಿಮ್ಮ ಬಾಡಿ ಅಥವಾ ಪ್ರಮುಖ ಭಾಗದಲ್ಲಿ ಬರುತ್ತೆ. ಸರಿಸುಮಾರು 500 ಪದಗಳನ್ನ ನೀವು ಎಸ್ಸೆಯ ಪ್ರಮುಖ ಭಾಗದಲ್ಲಿ ಬರೆಯಬೇಕಾಗಿರುತ್ತೆ. ಹಾಗಿದ್ರೆ ಇವತ್ತು ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಟಾಪಿಕ್ ಏನು ಅಂದ್ರೆ ರೋಡ್ ಮ್ಯಾಪ್ ಟು ಇಂಡಿಯಾಸ್ ನೆಟ್ ಝೀರೋ ಬೈ 2070, 2070 ವೇಳೆಗೆ ಭಾರತದ ನಿವ್ವಳ ಶೂನ್ಯಕ್ಕೆ ಹಾದಿ, ಈ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಭಾರತ ರಾಷ್ಟ್ರ 2070 ವೇಳೆಗೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ, ಹಸಿರು ಮನೆ ಅನಿಲಗಳೇನಿರುತ್ತೆ, ಅದನ್ನ ಶೂನ್ಯಗೊಳಿಸ್ತಕ್ಕಂಥ ಅಥವಾ ನಿವ್ವಳ ಶೂನ್ಯಗೊಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಬೇಕಾಗಿದ್ರೆ ನಮ್ಮ ರೋಡ್ ಮ್ಯಾಪ್ ಹೇಗಿದೆ, ಹಾದಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಎಸ್ಸೆನ ಕೇಳಿದರೆ ನೆನಪಿರ್ಲಿ. ಸೊ ಇಲ್ಲಿರ್ತಕ್ಕಂಥ ಕೀವರ್ಡ್ ಏನು ಅಂದ್ರೆ ನಮ್ಮ ಹಾದಿ ಹೇಗಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಅದನ್ನ ಬಿಟ್ಟು ಆ ಒಂದು ಕೀವರ್ಡ್ ಏನಿರುತ್ತೆ, ಮೇನ್ ಕೀವರ್ಡ್ ಏನಿರುತ್ತೆ, ಅದನ್ನ ಬಿಟ್ಟು ನೀವು ಒಂದು ಪಾಯಿಂಟ್ ಕೂಡ ಡಿವಿಯೇಟ್ ಆಗ್ಬಾರ್ದಾಗಿರುತ್ತೆ. ಸೊ ಇದು ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರುತ್ತೆ. ಹಾಗಿದ್ರೆ ಪ್ರತಿಯೊಂದು ಪ್ರಬಂಧವನ್ನ ನಾನು ರಚನೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಕೂಡ ಒಂದು ಸ್ಮಾಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು. ಕಾರಣ ಏನು ಅಂದ್ರೆ ಈ ಎಸ್ಸೆಯಲ್ಲಿ ಈ ಕ್ರಮಬದ್ಧ ಅಥವಾ ನಾವು ಕ್ರೊನಾಲಜಿ ಅಂತ ನಾವೇನ್ ಹೇಳ್ತೇವೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಯಾವ ಕ್ರಮದಲ್ಲಿ ನಾವು ಪಾಯಿಂಟ್ಸ್ ಅನ್ನ ಡಿಬೇಟ್ ಮಾಡ್ತೇವೆ ಅಂತಕ್ಕಂಥದ್ದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಬರಬೇಕಾಗಿರುತ್ತೆ. ಸೊ ನೀವು ಬರೆದ ನಂತರ ಅದನ್ನ ಅಳಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಯಾವ ಫಾರ್ಮೆಟ್ ಅಲ್ಲಿ ನೀವು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ಅನ್ನ ನೀವು ಬರ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ನಾನು ತೆಗೆದುಕೊಂಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಏನು ಅಂದ್ರೆ ಮೊದಲು ನಾನು ಇಂಟ್ರೊಡಕ್ಷನ್ ಅಂದ್ರೆ ಪೀಠಿಕೆಯಿಂದ ಪ್ರಾರಂಭ ಮಾಡ್ತೇನೆ. ಸೊ ಅದಾದ್ಮೇಲೆ ಪೀಠಿಕೆಯ ನಂತರ ಎಸ್ಸೆಯ ಪ್ರಮುಖ ಭಾಗ ಬಾಡಿಯಲ್ಲಿ ನಾನು ಫಸ್ಟ್ ಡೆಫಿನೇಷನ್ ಅನ್ನ ಬರೀತೇನೆ. ಡೆಫಿನೇಷನ್ ಅಂದ್ರೆ ನೆಟ್ ಝೀರೋ ಅಂದ್ರೆ ಏನು, ನಿವ್ವಳ ಶೂನ್ಯ ಅಂದರೆ ಏನು, ಅದರ ಡೆಫಿನೇಷನ್ ಅನ್ನ ಬರೀತೇನೆ. ಸೊ ಅದನ್ನ ಬರೆದ ನಂತರ ಇದರ ಅವಶ್ಯಕತೆ ಏನು, ವಾಟ್ ಈಸ್ ದಿ ನೀಡ್ ಆಫ್ ಅಚೀವಿಂಗ್ ನೆಟ್ ಝೀರೋ ಬೈ 2070, ಇದರ ಅವಶ್ಯಕತೆ ಏನು ಅನ್ನೋದನ್ನ ಬರೀತೇನೆ. ಸೊ ಇದರಲ್ಲಿ ಸ್ವಲ್ಪ ಹಿಸ್ಟಾರಿಕಲ್ ಡೇಟಾವನ್ನ ನಾನು ಬರೀಬೇಕಾಗಿರುತ್ತೆ. ಆ ಒಂದು ಐತಿಹಾಸಿಕ ದತ್ತಾಂಶ ಏನು ಅನ್ನೋದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಹಾಗಿದ್ರೆ ಈ ಒಂದು ಸಾಧನೆಯನ್ನ ನಾವು ಮಾಡ್ಲಿಕ್ಕೆ ಯಾಕೆ 2070
2070ರವರೆಗೆ ನಾವು ದಿನಾಂಕವನ್ನ ತಗೊಂಡಿದ್ದೇವೆ. ಇಷ್ಟು ದೂರದ ಟಾರ್ಗೆಟ್ ಅನ್ನ ನಾವು ಯಾಕೆ ಇಟ್ಕೊಂಡಿದ್ದೇವೆ? ಸೊ ಅದಕ್ಕೆ ಕೆಲವೊಂದು ಚಾಲೆಂಜಸ್ ಇರುತ್ತೆ, ಸವಾಲುಗಳಿರುತ್ತೆ. ಆ ಸವಾಲುಗಳು ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲವನ್ನ ಡಿಸ್ಕಸ್ ಮಾಡಿದ ನಂತರ ನಾನು ಮೇನ್ ಕೀವರ್ಡ್ ಏನಿದೆ, ಆ ರೋಡ್ ಮ್ಯಾಪ್ ಅಥವಾ ಹಾದಿ ಏನಿದೆ, ಸೊ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಆ ಹಾದಿಯನ್ನ ಡಿಸ್ಕಸ್ ಮಾಡಿದ ನಂತರ ವೇ ಫಾರ್ವರ್ಡ್ ಅಥವಾ ಮುಂದಿನ ಹಾದಿ ಏನು ಅಂತ ನಾವು ಹೇಳಬೇಕಾಗಿರುತ್ತೆ. ಅಂತಿಮವಾಗಿ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಕನ್ಕ್ಲೂಷನ್ ಅಥವಾ ಉಪಸಂಹಾರವನ್ನ ನಾನು ಬರೀಬೇಕಾಗಿರುತ್ತೆ. ಸೊ ಇಷ್ಟು ಸಿಂಪಲ್ ಪ್ಲಾನಿಂಗ್ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಆಗಿರುತ್ತೆ. ಸೊ ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಫೇಲಿಂಗ್ ಟು ಪ್ಲಾನ್ ಇಸ್ ಪ್ಲಾನಿಂಗ್ ಟು ಫೇಲ್ ಅಂತಕ್ಕಂಥ ಒಂದು ಮಾತಿರುತ್ತೆ. ಸೊ ಅದರಿಂದ ನಾವು ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು ತುಂಬಾ ಅನಿವಾರ್ಯವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ನಾನು ಎರಡು ರೀತಿಯ ಇಂಟ್ರೊಡಕ್ಷನ್ ಅನ್ನ ಬರ್ದಿರ್ತೇನೆ. ಆ ಎರಡು ಇಂಟ್ರೊಡಕ್ಷನ್ಸ್ ಏನು ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೊದಲನೇ ಇಂಟ್ರೊಡಕ್ಷನ್ ನಾನು ಜನರಲ್ ಆಗಿ ಬರ್ದಿರ್ತೇನೆ, ಅಂದ್ರೆ ಒಂದು ಜನರಲ್ ಕಾನ್ಸೆಪ್ಟ್ಸ್ ಅನ್ನ ತಗೊಂಡು ಅದನ್ನ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಇಶ್ಯೂ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಮಾಡಿರ್ತೇನೆ. ಅದು ಹೇಗೆ ಕನೆಕ್ಟ್ ಮಾಡಿದ್ದೇನೆ ಅಂದ್ರೆ, ಸೊ ಔಟ್ ಆಫ್ 8 ಪ್ಲಾನೆಟ್ಸ್ ಇನ್ ದ ಯೂನಿವರ್ಸ್, ಅಂದ್ರೆ ನಮ್ಮ ಒಂದು ವಿಶ್ವದಲ್ಲಿ 8 ಗ್ರಹಗಳಿರುತ್ತೆ. ಈ 8 ಗ್ರಹಗಳಲ್ಲಿ ನಮ್ಮ ಭೂಮಿ ಮಾತ್ರ ಈ ವಾಸ ಯೋಗ್ಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಲೈಫ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಏಕೈಕ ಪ್ಲಾನೆಟ್ ಭೂಮಿ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಥವಾ ಈ ಮಾನವ ಚಟುವಟಿಕೆಗಳಿಂದ ಸೊ ಈ ಭೂಮಿಯನ್ನ ನಾವು ಹಾನಿ ಮಾಡ್ತಾ ಇದ್ದೇವೆ. ಹಾನಿಯನ್ನ ಮಾಡುತ್ತಿರುವ ಕಾರಣದಿಂದ ಕೆಲವೊಂದು ಪ್ರದೇಶಗಳನ್ನ ನಾವು ಅನ್ಇನ್ಹ್ಯಾಬಿಟಬಲ್ ಅಂದ್ರೆ ವಾಸ ಯೋಗ್ಯವಲ್ಲದ ಪರಿಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದಲ್ಲಿಯೇ ನಾವು ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ದೆಹಲಿ ನಮ್ಮ ಕ್ಯಾಪಿಟಲ್ ಸಿಟಿ ಏನಿರುತ್ತೆ, ಸೊ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದಾದ ನಂತರ ನಮ್ಮ ಭಾರತ ದೇಶಕ್ಕೆ ಈ 2070ಗೆ ನಾವು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ಯಾಕೆ ಅನಿವಾರ್ಯವಾಗಿರುತ್ತೆ ಅಂದ್ರೆ, ಪ್ರಪಂಚದಲ್ಲಿಯೇ ನಮ್ಮ ಭಾರತ ದೇಶ ಈ ಒಂದು ಹೊರಸೂಸುವಿಕೆಯ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡಿದ್ದೆ ಅದಲ್ಲಿ ಥರ್ಡ್ ಲಾರ್ಜೆಸ್ಟ್ ಆಗಿರ್ತೇವೆ. ಅಂದ್ರೆ 3ನೇ ಅತಿ ದೊಡ್ಡ ಹೊರಸೂಸುವ ದೇಶಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಇರುತ್ತೆ. ಸೊ ಈ ಒಂದು ಕಾರಣದಿಂದ 2070ರ ವೇಳೆಗೆ ನಾವು ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡಿರ್ತೇವೆ. ಹಾಗಿದ್ರೆ ಈ ಒಂದು ಪ್ರತಿಜ್ಞೆಯನ್ನ ನಾವು ಸಾಧಿಸಲಿಕ್ಕೆ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳು ಏನು ಎಂಬುದನ್ನ ಈ ಪ್ರಬಂಧದಲ್ಲಿ ವಿವರಿಸಲಾಗುತ್ತದೆ ಎಂಬುದು ಈ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ನಾನು ತೆಗೆದುಕೊಂಡಿರ್ತಕ್ಕಂಥ ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಇದು ಒನ್ ಟೈಪ್ ಆಫ್ ಇಂಟ್ರೊಡಕ್ಷನ್ ವೇರ್ ಎನ್ ಐ ಹವ್ ಟೇಕನ್ ಜನರಲ್ ಇಂದ ಸ್ಪೆಸಿಫಿಕ್ ಗೆ ಬಂದಿರತಕ್ಕಂಥ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಇನ್ನೊಂದು ಎರಡನೇ ಇಂಟ್ರೊಡಕ್ಷನ್ ನಾನು ಕೆಲವೊಂದು ರಿಯಲ್ ಇನ್ಸಿಡೆಂಟ್ಸ್ ಅನ್ನ ಕೋಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಇತ್ತೀಚೆಗೆ ನಮ್ಮ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದು ಐರನೀಸ್ ಅಥವಾ ವಿಚಿತ್ರಗಳನ್ನ ನಾನು ತೆಗೆದುಕೊಂಡಿದ್ದೇನೆ. ಆ ಎಲ್ಲ ವಿಚಿತ್ರಗಳಿಗೆ ಕಾರಣ ಏನು ಅಂದ್ರೆ, ಇನ್ಕ್ರೀಸ್ ಇನ್ ಗ್ರೀನ್ ಹೌಸ್ ಗ್ಯಾಸಸ್, ಅಂದ್ರೆ ಈ ಒಂದು ಹಸಿರು ಮನೆ ಅನಿಲಗಳ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ಪ್ರಮುಖ ಕಾರಣಗಳಾಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಮಾತ್ರ ಈ ಒಂದು ಇಂಟ್ರೊಡಕ್ಷನ್ ಅಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಅದೇನು ಅಂದ್ರೆ, ಈ ಒಂದು ಗ್ರೀನ್ಲ್ಯಾಂಡ್ ನಲ್ಲಿ ಸೊ ಇತ್ತೀಚೆಗೆ ಮಳೆ ಆಗಿರ್ತಕ್ಕಂಥ ಒಂದು ವರದಿಗಳು ಬಂದಿರುತ್ತೆ. ಸೊ ಗ್ರೀನ್ಲ್ಯಾಂಡ್ ಅಲ್ಲಿ ಆಕ್ಚುಲಿ ಮಳೆ ಆಗಬಾರದು. ಮಳೆ ಆದ್ರೆ ಆಗ್ತಕ್ಕಂಥ ತೊಂದರೆ ಏನು ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಐಸ್ ಅಥವಾ ಮಂಜುಗಡ್ಡೆ ಏನಿರುತ್ತೆ ಸೊ ಅದು ಕರಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ಅಲ್ಲಿರ್ತಕ್ಕಂಥ ಮಂಜುಗಡ್ಡೆ ಕರಗ್ಲಿಕ್ಕೆ ಪ್ರಾರಂಭವಾಗುತ್ತೆ, ಸೊ ಸಿ ಲೆವೆಲ್ ರೈಸ್ ಆಗುತ್ತೆ, ಅಂದ್ರೆ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಪರಿಣಾಮಗಳನ್ನ ನಾವು ಫೇಸ್ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಮಂಜುಗಡ್ಡೆ ಕರಗುವಿಕೆ ಅಂದ್ರೆ ಐತಿಹಾಸಿಕವಾಗಿ ಯಾವತ್ತು ಮಳೆಯಾಗದ ಪ್ರದೇಶದಲ್ಲಿ ಈಗ ಮಳೆ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಅಂದ್ರೆ ಅದು ನಾವು ಮಾಡ್ತಾ ಇರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಅದಾದ್ಮೇಲೆ ಇಂಡೋನೇಷಿಯಾ ತನ್ನ ಕ್ಯಾಪಿಟಲ್ ಸಿಟಿಯನ್ನ ಬದಲಾವಣೆ ಮಾಡ್ತಾ ಇದೆ. ಸೊ ಜಕಾರ್ತಾದಿಂದ ನುಸಾಂತರಗೆ ಅದು ಬದಲಾವಣೆ ಮಾಡ್ತಾ ಇದೆ. ಸೊ ಇದಕ್ಕೆ ಒನ್ ಆಫ್ ದಿ ರೀಸನ್ಸ್ ಬಂದು ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಅಲ್ಲಿರ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ. ಸೊ ಇವೆಲ್ಲ ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ನೋಡಿದ್ದೆ ಆದಲ್ಲಿ, ಸೊ ಅಡ್ರೆಸ್ಸಿಂಗ್ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಅಂದ್ರೆ ನಮ್ಮ ಪರಿಸರ ಅವನತಿ ಹೊಂದುತ್ತಾ ಇರ್ತಕ್ಕಂಥದ್ದನ್ನ ಸರಿಪಡಿಸ್ತಕ್ಕಂಥದ್ದು ಇದು ತುರ್ತು ಪರಿಸ್ಥಿತಿ ಆಗಿರುತ್ತೆ. ಅಂದ್ರೆ ನಾವಿನ್ನೂ ಟೈಮ್ ಅನ್ನ ಅಥವಾ ಏನೆಲ್ಲಾ ಕಾರಣಗಳನ್ನ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಒಂದು ಒಂದು ಪರಿಸ್ಥಿತಿ ನಮ್ಗೆ ಇವಾಗ ಇರೋದಿಲ್ಲ. ಸೊ ತುರ್ತು ಸ್ಥಿತಿಯಲ್ಲಿ ನಾವು ಅದನ್ನ ಸರಿ ಮಾಡ್ಬೇಕಾಗಿರುತ್ತೆ. ಸೊ ಇದಕ್ಕೆ ನಮ್ಮ ಭಾರತ ದೇಶದ ಒಂದು
ಕನೆಕ್ಟಿವಿಟಿಯನ್ನ ನಾನು ಕೊಡೋದಾದ್ರೆ, ಸೊ ಇಲ್ಲಿ ಗ್ರೀನ್ಲ್ಯಾಂಡ್ ಆಯ್ತು, ಇಂಡೋನೇಷಿಯಾ ಆಯ್ತು, ನಮ್ಮ ಭಾರತ ದೇಶದ ಒಂದು ಕನೆಕ್ಟಿವಿಟಿಯನ್ನು ಕೊಡ್ಬೇಕಾಗಿರುತ್ತೆ. ಬಿಕಾಸ್ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ 2070 ಕಾರ್ಬನ್ ನ್ಯೂಟ್ರಾಲಿಟಿ ಆಗಿರೋದ್ರಿಂದ, ಸೊ ನಮ್ಮ ದೆಹಲಿ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟೀಸ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಕಲುಷಿತವಾಗಿರ್ತಕ್ಕಂಥ ರಾಜಧಾನಿಯಲ್ಲಿ ನಮ್ಮ ದೆಹಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಈ ಒಂದು ಪೊಲ್ಯೂಷನ್ ಅಥವಾ ಅರ್ಬನೈಸೇಷನ್, ಪೊಲ್ಯೂಷನ್ ಅಂದ್ರೆ ಮಾಲಿನ್ಯ ಮತ್ತು ಈ ಒಂದು ನಗರೀಕರಣಗಳಿಂದ ಯಾವ ರೀತಿ ನಮ್ಮ ಭಾರತ ದೇಶ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ದೆಹಲಿಯನ್ನ ಒಂದು ಎಕ್ಸಾಂಪಲ್ ಕೊಡುವ ಮುಖಾಂತರ ಹೇಳ್ಬೋದಾಗಿರುತ್ತೆ. ಸೊ ಎಲ್ಲಾ ಬದಲಾವಣೆಗಳನ್ನ ನಾವು ರಿವರ್ಸ್ ಮಾಡ್ಬೇಕಾಗಿದ್ರೆ ಈ ಒಂದು ನೆಟ್ ನ್ಯೂಟ್ರಾಲಿಟಿ ಅಥವಾ ಕಾರ್ಬನ್ ನ್ಯೂಟ್ರಾಲಿಟಿಯನ್ನ ಅಚೀವ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಭಾರತ ದೇಶದ ಸ್ಟ್ರಾಟಜಿಕ್ ನೀಡ್ಸ್ ಏನಿದೆ ಅಥವಾ ನಮ್ಮ ಭಾರತ ದೇಶದ ಕಾರ್ಯತಂತ್ರಗಳು ಏನು ಎಂಬುದನ್ನ ಈ ಒಂದು ಪ್ರಬಂಧದಲ್ಲಿ ಚರ್ಚಿಸಲಾಗುತ್ತೆ ಅಂತಕ್ಕಂಥ ಒಂದು ಇಂಟ್ರೊಡಕ್ಷನ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೇನೆ. ಸೊ ಈ ಒಂದು ಇಂಟ್ರೊಡಕ್ಷನ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಸೊ ಗ್ರೀನ್ಲ್ಯಾಂಡ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಮಳೆ, ಇಂಡೋನೇಷಿಯಾದಲ್ಲಿ ಕ್ಯಾಪಿಟಲ್ ಸಿಟಿಯನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಇಮ್ಯಾಜಿನ್ ಒಂದು ರಾಷ್ಟ್ರ ತನ್ನ ರಾಜಧಾನಿಯನ್ನೇ ಸ್ಥಳಾಂತರ ಮಾಡ್ಬೇಕಾಗಿದ್ರೆ ಅಲ್ಲಿ ಎಷ್ಟು ಗಂಭೀರತೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಅಲ್ಲಿ ಸಿವಿಯಾರಿಟಿ ಆಫ್ ದಿ ಪ್ರಾಬ್ಲಮ್ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ನಾವಿಲ್ಲಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ಡೆಸರ್ಟ್ ಅಲ್ಲಿ, ಮರುಭೂಮಿಗಳಲ್ಲಿ ಇತ್ತೀಚೆಗೆ ಮಳೆ ಆಗ್ತಾ ಇರ್ತಕ್ಕಂಥ ಒಂದು ವರದಿಗಳು ಕೂಡ ಬಂದಿರುತ್ತೆ. ಸೊ ಎಲ್ಲಾ ಎಕ್ಸಾಂಪಲ್ಸ್ ಅನ್ನ ನೀವು ಈ ಒಂದು ಎಸ್ಸೆ ಬರೆಯುವಾಗ ಇಂಟ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇವೆರಡು ಇಂಟ್ರೊಡಕ್ಷನ್ಸ್ ಅನ್ನ ನಾನು ಇಲ್ಲಿ ಕೊಟ್ಟಿರ್ತೇನೆ. ಸೊ ಇದೇ ರೀತಿ ನೀವು ಕೆಲವೊಂದು ಕೊಟೇಶನ್ಸ್ ಅನ್ನ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಎಸ್ಸೆಗಳಲ್ಲಿ ನಾನೇನ್ ಮುಂದೆ ಡಿಸ್ಕಸ್ ಮಾಡ್ತೇನೆ ಅದರಲ್ಲಿ ಕೋಟ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಅದನ್ನ ಇಂಟ್ರೊಡಕ್ಷನ್ಗೆ ಹೇಗೆ ಲಿಂಕ್ ಮಾಡ್ತಕ್ಕಂಥದ್ದು, ಆ ರೀತಿಯ ಎಕ್ಸಾಂಪಲ್ಸ್ ಅನ್ನ ಕೂಡ ನಾನು ಮುಂದೆ ತರ್ತಕ್ಕಂಥ ಪ್ರಬಂಧಗಳಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಸೊ ಈಗ ಇಂಟ್ರೊಡಕ್ಷನ್ ಆಗಿದ ಕೂಡಲೇ ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡ್ತಕ್ಕಂಥದ್ದು ಬಾಡಿಯಲ್ಲಿ ಮೊದಲ ಭಾಗದಲ್ಲಿ ನಾನು ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನ ಬರೀತೇನೆ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಇಲ್ಲಿ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ನಾನು ಪ್ರೆಸೆಂಟೇಶನ್ ಪರ್ಪಸ್ಗೋಸ್ಕರ ಮಾತ್ರ ಇಲ್ಲಿ ಹೆಡ್ಡಿಂಗ್ಸ್, ಸಬ್ ಹೆಡ್ಡಿಂಗ್ಸ್ ಎಲ್ಲ ನಾನು ತಗೊಂಡಿರ್ತೇನೆ. ಬಟ್ ಪ್ರಬಂಧವನ್ನ ಬರೆಯುವಾಗ ಯಾವುದೇ ರೀತಿಯ ಹೆಡ್ಡಿಂಗ್ಸ್ ಅನ್ನ ಬರೀಬಾರ್ದು. ಆಕ್ಚುಲಿ ಅದನ್ನ ನೀವು ನರೇಷನ್ ರೂಪದಲ್ಲಿಯೇ ಬರೆಯಬೇಕಾಗಿರುತ್ತೆ. ಅಂದ್ರೆ ನೀವು ಬರೀತಕ್ಕಂಥ ಫಸ್ಟ್ ಲೈನ್ ಏನಿರುತ್ತೆ, ಆ ಫಸ್ಟ್ ಲೈನ್ ಅಲ್ಲಿ ಆ ಪ್ಯಾರಾಗ್ರಾಫ್ ಅಲ್ಲಿ ಏನ್ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಸೊ ಅದರ ಥೀಮ್ ಅಂತಕ್ಕಂಥದ್ದು ನಿಮ್ಮ ಮೊದಲ ಲೈನ್ ಅಲ್ಲೇ ಬರ್ಬೇಕಾಗಿರುತ್ತೆ. ಅದು ಹೇಗೆ ಥೀಮ್ ಅನ್ನ ನಾನು ತಗೊಳ್ಳೋದು ಅನ್ನೋದನ್ನ ನಾನು ನರೇಷನ್ ಮಾಡಿರ್ತಕ್ಕಂಥ PDF ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಬಟ್ ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾನು ಟು ಸೇವ್ ದ ಟೈಮ್, ಆಕ್ಚುಲಿ ರಿಟೆನ್ಷನ್ ಟೈಮ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಕಡಿಮೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ನಿಮ್ಮ ರಿಟೆನ್ಷನ್ ಟೈಮ್ ನ ಒಳಗಡೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುವ ಸಲುವಾಗಿ ನಾನು ಪಾಯಿಂಟ್ಸ್ ರೂಪದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಹಾಗಿದ್ರೆ ವಾಟ್ ಈಸ್ ನೆಟ್ ಝೀರೋ? ನೆಟ್ ಝೀರೋ ಅಂದ್ರೆ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ, ಸೊ ಅದನ್ನ ನಾವು ರಿಮೂವ್ ಮಾಡ್ತಕ್ಕಂಥ ಒಂದು ಫೆಸಿಲಿಟೀಸ್ ಅನ್ನ ಡೆವಲಪ್ ಮಾಡ್ಬೇಕಂದ್ರೆ ನಾವು ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ, ಸೊ ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಸೀಕ್ವೆಸ್ಟರ್ ಮಾಡ್ತಕ್ಕಂಥ ಒಂದು ಮೆಥಡ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವು 100% ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ 100% ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಸ್ಟೇಜ್ ಅನ್ನ ನಾವು ನೆಟ್ ಝೀರೋ ಅಂತ ಕರಿತೇವೆ. ಸೊ ನೆಟ್ ಝೀರೋ ಅಂದ್ರೆ ಇಟ್ ಈಸ್ ನಾಟ್ ದಟ್ ಯು ಮೇಕ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಝೀರೋ ಮಾಡ್ತಕ್ಕಂಥದ್ದಲ್ಲ. ಬಿಕಾಸ್ ಯಾವುದೇ ರಾಷ್ಟ್ರ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅನ್ನ ಝೀರೋ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಆ ಒಂದು ರಾಷ್ಟ್ರದ ಆರ್ಥಿಕತೆ ಅಂತಕ್ಕಂಥದ್ದು ಆ ರಾಷ್ಟ್ರದ ಒಂದು ಕೈಗಾರಿಕೆಗಳಾಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಜಸ್ಟ್ ಬಿಕಾಸ್ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಝೀರೋ ಮಾಡ್ಬೇಕನ್ಬಿಟ್ಟು ನಾವು ಕೈಗಾರಿಕೆಗಳನ್ನ, ಟ್ರಾನ್ಸ್ಪೋರ್ಟೇಷನ್ ಅನ್ನ ಅಥವಾ ಕೃಷಿ ಚಟುವಟಿಕೆಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಝೀರೋ ಮಾಡೋದನ್ನ ನಾವು ನೆಟ್ ಝೀರೋ ಅಂತ ಹೇಳೋದಿಲ್ಲ. ನಾವ್ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಸೊ ಅಷ್ಟನ್ನ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರಜ್ಞಾನಗಳನ್ನ ಅಥವಾ ಅಷ್ಟು ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದು, ಈ ಎಲ್ಲ ವಿವಿಧ ರೀತಿಗಳನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ನೆಟ್ ಝೀರೋ ಅಂತ ಕರಿತೇವೆ. ಸೊ ಇದು ಡೆಫಿನೇಷನ್ ಆಗುತ್ತೆ. ಹಾಗಿದ್ರೆ ಈ ನೆಟ್ ಝೀರೋನ ನಾವು ಯಾಕೆ ಅಚೀವ್ ಮಾಡಬೇಕು, ಈ ತರ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದಕ್ಕೆ ಸ್ವಲ್ಪ ನಾನು ಇತಿಹಾಸಕ್ಕೆ ಹೋಗ್ಬೇಕಾಗಿರುತ್ತೆ. ಅದೇನು ಅಂದ್ರೆ, ಕೈಗಾರಿಕಾ ಪೂರ್ವ ಯುಗದಲ್ಲಿ ಅಂದ್ರೆ
ಪ್ರೀ ಇಂಡಸ್ಟ್ರಿಯಲ್ ಎರಾದಲ್ಲಿ ನಮ್ಮ ಭೂಮಿಯ ಸರಾಸರಿ ತಾಪಮಾನ, ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂದ್ರೆ ನೆನಪಿರ್ಲಿ, ಇದು ಸರಿಸುಮಾರು 1850ರಿಂದ 1900 ಮಧ್ಯದನ್ನ ನಾವು ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂತ ಹೇಳ್ತೇವೆ. ಕಾರಣ ಏನಂದ್ರೆ ಆ ಕಾಲದಲ್ಲಿ ಕೈಗಾರಿಕೆಗಳ ಕ್ರಾಂತಿ ಅಷ್ಟು ಆಗಿರ್ಲಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಜಗತ್ತಿನ ಸರಾಸರಿ ತಾಪಮಾನ ಅಂದಾಜು 13.7 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇತ್ತು. ಸೊ ಯಾವಾಗ ನಾವು ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಅಥವಾ ಈ ಒಂದು ಕೈಗಾರಿಕಾ ಕ್ರಾಂತಿ ಆಗುತ್ತೆ, ಸೊ ಪ್ರಸ್ತುತವಾಗಿ ಅಂದ್ರೆ 2023-24 ಒಂದು ಟೆಂಪರೇಚರ್ ಅಥವಾ ಜಾಗತಿಕ ತಾಪಮಾನದ ಒಂದು ಸರಾಸರಿಯನ್ನ ನಾವು ತೆಗೆದುಕೊಂಡರೆ ಸೊ ಅದು 14.9 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಅಲ್ಲಿಗೆ 13.7 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು 14.9 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಆಗಿರುತ್ತೆ. ಅಲ್ಲಿಗೆ ನಮ್ಮ ಭೂಮಿ ಸರಿಸುಮಾರು 1.2 ಡಿಗ್ರಿ ಸೆಲ್ಸಿಯಸ್ ನಷ್ಟು ಅದು ವಾರ್ಮರ್ ಆಗಿರುತ್ತೆ ಅಥವಾ ಹೆಚ್ಚು ಬಿಸಿ ಆಗಿರುತ್ತೆ. ಹಾಗಿದ್ರೆ ಬಿಸಿ ಆಗೋದ್ರಿಂದ ನಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ಅದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತ ಹೇಳ್ತೇವೆ. ಸೊ 1.2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಸರಾಸರಿ ತಾಪಮಾನ ಹೆಚ್ಚಾಗಿರೋದ್ರಿಂದ ನಮ್ಗಾಗ್ತಕ್ಕಂಥ ತೊಂದರೆಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಭೂಮಿಯ ಮೇಲೆ ಈ ಪ್ರೀ ಇಂಡಸ್ಟ್ರಿಯಲ್ ಎರಾ ಮತ್ತೆ ಈ ಒಂದು ಕರೆಂಟ್ ಲೆವೆಲ್ಗೆ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿರುತ್ತೆ. ಸೊ ಇದು ಮುಂಚೆ 280 ppm ಇದ್ದಿದ್ದು ಈಗ 420ರಿಂದ 425 ppm ಆಗಿರುತ್ತೆ. ಸೊ ಸರಿಸುಮಾರು 50% ಅದು ಹೆಚ್ಚಾಗಿರುತ್ತೆ. ಇದು ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಅಂಡ್ ಇದರ ಲೈಫ್ ಟೈಮ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಅದು ಅಷ್ಟು ಬೇಗ ವಾತಾವರಣದಿಂದ ಅದು ನಶಿಸಿ ಹೋಗೋದಿಲ್ಲ. ಸೊ ಅದರಿಂದ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ನಿಂದ ಉಂಟಾಗ್ತಕ್ಕಂಥ ಒಂದು ಪರಿಣಾಮಗಳು ಬಹಳ ಹೆಚ್ಚಾಗಿರುತ್ತೆ. ಸೊ ಇನ್ನೊಂದು ಮೀಥೇನ್ ಅಂತ ಹೇಳ್ತೇವೆ. ಇದು 700 ppb ಇದ್ದಿದ್ದು 1900 ppಗೆ ಇನ್ಕ್ರೀಸ್ ಆಗಿರುತ್ತೆ. ಸರಿಸುಮಾರು 170% ಇದು ಏರಿಕೆ ಆಗಿರುತ್ತೆ. ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಗಿಂತ ಹೆಚ್ಚು ಪೊಟೆನ್ಶಿಯಲ್ ಅಂದ್ರೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೇವೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತೇವೆ. ಸೊ ಜಾಗತಿಕ ತಾಪಮಾನವನ್ನ ಹೆಚ್ಚು ಮಾಡ್ತಕ್ಕಂಥ ಸಾಮರ್ಥ್ಯ ಕಾರ್ಬನ್ ಗಿಂತ ಹೆಚ್ಚು ಪಟ್ಟು ಇರ್ತಕ್ಕಂಥ ಒಂದು ಮಾಲಿನ್ಯಕಾರಕವಾಗಿ ಈ ಒಂದು ಮೀಥೇನ್ ಅನ್ನ ನೋಡಬಹುದಾಗಿರುತ್ತೆ. ಬಟ್ ಫಾರ್ಚುನೇಟ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ಗಿಂತ ಶಾರ್ಟ್ ಲೈಫ್ ಟೈಮ್ ಅನ್ನ ಹೊಂದಿರುತ್ತೆ. ಅಂದ್ರೆ ಕಡಿಮೆ ಜೀವಿತಾವಧಿಯನ್ನ ಹೊಂದಿರತಕ್ಕಂಥ ಒಂದು ಅನಿಲವಾಗಿರುತ್ತೆ. ಹಾಗಿದ್ರೆ ಈ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಹೆಚ್ಚು ಮಾಡೋದ್ರಿಂದ ಆಬ್ವಿಯಸ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಣಾಮಗಳನ್ನ ನಾವು ಫೇಸ್ ಮಾಡ್ಬೇಕಾಗಿರುತ್ತೆ. ಸೊ ನಾನಿಲ್ಲಿ 2 ಪಾಯಿಂಟ್ಸ್ ಅನ್ನ ಟೇಬಲ್ ಅಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಬಟ್ ಪ್ರಬಂಧ ಬರೆಯುವಾಗ ಈ ರೀತಿಯ ಟೇಬಲ್ಸ್ ಗಳನ್ನ ನಾವು ಯೂಸ್ ಮಾಡಬೇಡಿ. ಸೊ ಯಾವತ್ತೂ ಅಷ್ಟೇ ನರೇಷನ್ ರೂಪದಲ್ಲಿ ನೀವು ಬರೆಯಬೇಕಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಈ ಒಂದು ಪಾಯಿಂಟ್ಸ್ ಅನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಎಸ್ಸೆ ರೂಪಕ್ಕೆ ಅಥವಾ ನರೇಷನ್ಗೆ ನಾವು ಹೇಗೆ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಸೊ ಆ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕೈಗಾರಿಕಾ ಪೂರ್ವ ಯುಗದಲ್ಲಿ ಬ್ರಾಕೆಟ್ ಅಲ್ಲಿ ನೀವು ಡೇಟ್ ಅನ್ನ ಮೆನ್ಷನ್ ಮಾಡೋದ್ರಿಂದ ಸ್ಥಳವನ್ನ ಸೇವ್ ಮಾಡಬಹುದಾಗಿರುತ್ತೆ. ಕೈಗಾರಿಕಾ ಪೂರ್ವ ಯುಗದಲ್ಲಿ ಜಾಗತಿಕ ಸರಾಸರಿ ತಾಪಮಾನವು 13.7 ಡಿಗ್ರಿ ಸೆಲ್ಸಿಯಸ್ ನಿಂದ ಸುಮಾರು 14.9 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಇದು 1.2 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನವನ್ನ ಏರಿಕೆ ಮಾಡಿದೆ ಅಥವಾ ಹೆಚ್ಚಿಸಿದೆ. ಅದೇ ಅವಧಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು 280 ppm ನಿಂದ 420 ppm ಗೆ ಏರಿಕೆ ಆಗಿದೆ. ಮೀಥೇನ್ ಅಂತಕ್ಕಂಥದ್ದು 700 ppb ನಿಂದ 1900 ppಗೆ ಏರಿಕೆ ಆಗಿದೆ. ಸೊ ಇದು ಮಾನವ ಚಾಲಿತ ಹವಾಮಾನ ಬದಲಾವಣೆಯ ಪ್ರಮಾಣವನ್ನ ಪ್ರತಿಬಿಂಬಿಸ್ತಾ ಇದೆ. ಸೊ ಈ ರೀತಿಯಾಗಿ ನೀವು ವಾಕ್ಯ ರೂಪಕ್ಕೆ ನೀವು ಪರಿವರ್ತನೆ ಮಾಡಬೇಕಾಗಿರುತ್ತೆ. ಯಾವತ್ತೂ ಅಷ್ಟೇ ಎಸ್ಸೆಯನ್ನ ಪಾಯಿಂಟ್ಸ್ ಅಲ್ಲಿ ಬರಿಬೇಡಿ. ಸೊ ಈ ರೀತಿಯ ನರೇಷನ್ ರೂಪದಲ್ಲಿ ಬರಿಬೇಕಾಗಿರುತ್ತೆ. ಪುಟ ಈ ರೀತಿ ತುಂಬಿರ್ಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಪುಟ ಖಾಲಿ ಕಾಣಬಾರ್ದು. ಈ ತರ ಖಾಲಿ ಕಾಣಬಾರ್ದು. ಸೊ ಪುಟ ಯಾವಾಗ್ಲೂ ಮಾರ್ಜಿನ್ ಟು ಮಾರ್ಜಿನ್ ಫಿಲ್ ಆಗ್ಬೇಕಾಗಿರುತ್ತೆ. ಅದನ್ನ ನಾವು ಬೆಸ್ಟ್ ಪ್ರಿಸೈಸ್ ಅಂತ ಹೇಳ್ತೇವೆ. ಸೊ ನಾನೇನ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕನ್ನಡದಲ್ಲೇ ಸೇಮ್ ಇನ್ಫಾರ್ಮೇಶನ್ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕೆಳಗಡೆ ಕೂಡ ಕೊಟ್ಟಿರ್ತೇನೆ. ಸೊ ವಿಡಿಯೋ ಪಾಸ್ ಮಾಡಿ ನೀವು ಓದ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈಗ ಈ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾಗೋದ್ರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ? ಸೊ ಅದಕ್ಕೆ ನೀವು ಕರೆಂಟ್ ಅಫೇರ್ಸ್ ಅನ್ನ ಬಳಸಿಕೊಂಡು ಕೆಲವೊಂದು ಜಸ್ಟಿಫಿಕೇಶನ್ ಅನ್ನ ಮಾಡ್ಬೇಕಾಗಿರುತ್ತೆ. ಬಟ್ ನೆವರ್ ರೈಟ್ ಸ್ಕೂಲ್ ಡೇ ಎಸ್ಸೆ ಬರಿಬೇಡಿ. ಸ್ಕೂಲ್ ಡೇ ಎಸ್ಸೆ ಅಂದ್ರೆ ಇವಾಗ ಆಹಾರ ಅಭದ್ರತೆ ಹೆಚ್ಚಾಗುತ್ತದೆ,
ಪ್ರಾಣಿಗಳು ನಶಿಸಿ ಹೋಗುತ್ತವೆ. ಈ ತರ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ಅನ್ನ ಬರೆಯೋದರ ಜೊತೆಗೆ ಕೆಲವೊಂದು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಏನಿರುತ್ತೆ, ವರದಿಗಳೇನಿರುತ್ತೆ, ಅದನ್ನ ನೀವು ಕರೆಂಟ್ ಅಫೇರ್ಸ್ ಅನ್ನ ಓದುವ ಸಮಯದಲ್ಲಿ ನೀವು ನೋಟ್ಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅದನ್ನ ಸೂಟಬಲ್ ಪ್ಲೇಸ್ ಅಲ್ಲಿ ಆರ್ಗ್ಯಾನಿಕಲಿ ಯೂಸ್ ಮಾಡ್ಬೇಕಾಗಿರುತ್ತೆ. ಸಮಂಜಸವಾಗಿ ನಿಮ್ಮ ಒಂದು ಆರ್ಗ್ಯುಮೆಂಟ್ ಏನಿರುತ್ತೆ, ಆರ್ಗ್ಯುಮೆಂಟ್ ನ ಭಾಗವಾಗಿ ಅದನ್ನ ಬಳಕೆ ಮಾಡ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚು ಆಗೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಯುನೈಟೆಡ್ ನೇಷನ್ಸ್ ಇಂದ ಒಂದು ರಿಪೋರ್ಟ್ ಬಂದಿರುತ್ತೆ, ಅಂದ್ರೆ ವಿಶ್ವಸಂಸ್ಥೆಯಿಂದ 2023ರ ಒಂದು ವರದಿಯನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೇನೆ. ಸೊ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾಗ್ತಾ ಇರುವ ಕಾರಣದಿಂದ ಆಹಾರದ ಅಭದ್ರತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಯಾವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನಮ್ಮ ಒಂದು ಕ್ರಾಪ್ಸ್ ಗಳ ಒಂದು ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಅಂತಕ್ಕಂಥದ್ದು ಬಹಳ ಕಡಿಮೆ ಆಗುತ್ತೆ. ಯಾವಾಗ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಒಂದ್ ಕಡೆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇವೆರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುವ ಕಾರಣದಿಂದ ಆಹಾರದ ಅಭದ್ರತೆ ಅನ್ನೋದು ಹೆಚ್ಚಾಗುತ್ತೆ. ಸೊ 2023ರ ವರದಿಯ ಪ್ರಕಾರ 2.33 ಶತಕೋಟಿ ಅಂದ್ರೆ ಪ್ರಪಂಚದಾದ್ಯಂತ 233 ಕೋಟಿಯಷ್ಟು ಜನರು ಈ ಒಂದು ಆಹಾರ ಅಭದ್ರತೆಯಿಂದ ಬಳಲಿರ್ತಕ್ಕಂಥದ್ದನ್ನ ಸೊ ವಿಶ್ವಸಂಸ್ಥೆ ವರದಿಯನ್ನ ನೀಡಿರುತ್ತೆ. ಸೊ ಹಾಗಿದ್ರೆ ಇದನ್ನ ರಿವರ್ಸ್ ಮಾಡ್ಬೇಕಾಗಿದ್ರೆ ನಾವು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗತ್ತೆ ಅನ್ನೋದನ್ನ ನೀವಿಲ್ಲಿ ಜಸ್ಟಿಫೈ ಮಾಡ್ಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಾವು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಬೈ 2030 2030ರ ವೇಳೆಗೆ ವಿ ಆರ್ ಸಪೋಸ್ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ನಾವು ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡೋದ್ರಿಂದ ಸಾಕಷ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸೈಮಲ್ಟೇನಿಯಸ್ಲಿ ಅಚೀವ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಕ್ಲೈಮೇಟ್ ಆಕ್ಷನ್ ಅಥವಾ ಹವಾಮಾನ ಕ್ರಮ ಅಂತ ಹೇಳ್ತೇವೆ, ಸುಸ್ಥಿರ ಅಭಿವೃದ್ಧಿ ಗುರಿ 13ಅನ್ನ ನಾವು ಸಾಧಿಸಬಹುದಾಗಿರುತ್ತೆ. ಅಂಡ್ ರಿಮೆಂಬರ್, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ 17 ಕೂಡ ಬೈ ನಂಬರ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಇದು ನಿಮ್ಮ GK ಪೇಪರ್ ಅಲ್ಲೂ ಕೂಡ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಎಸ್ಎ ರೈಟಿಂಗ್ ಅಲ್ಲಿ ನೀವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ವೇರ್ ಎವರ್ ಪಾಸಿಬಲ್ ನೀವು ಅದನ್ನ ಯೂಸ್ ಮಾಡಬಹುದಾಗಿರುತ್ತೆ. ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ಜೊತೆಗೆ ಕ್ಲೀನ್ ಎನರ್ಜಿ ಅಥವಾ ಶುದ್ಧ ಇಂಧನ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 7 ಏನಿದೆ, ಸೊ ಇದನ್ನು ಕೂಡ ನಾವು ಅಚೀವ್ ಮಾಡಬಹುದಾಗಿರುತ್ತೆ. ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂತ ಕರಿತೇವೆ, ಅಂದ್ರೆ ಜವಾಬ್ದಾರಿಯುತ ಬಳಕೆ, ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 12 ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಅಚೀವ್ ಮಾಡಬಹುದಾಗಿರುತ್ತೆ. ಸೊ ಜವಾಬ್ದಾರಿಯುತ ಬಳಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಪ್ಲಾಸ್ಟಿಕ್ ಅನ್ನ ನಾವು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತೇವೆ. ಸೊ ಅದನ್ನೇ ನಾವು ಜವಾಬ್ದಾರಿಯುತವಾಗಿ ಯೂಸ್ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡಬೇಕಾಗಿದ್ರೆ ಸೈಮಲ್ಟೇನಿಯಸ್ಲಿ ಈ ಎಲ್ಲಾ ಗೋಲ್ಸ್ ಅನ್ನ ನಾವು ಅಚೀವ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ನೆಟ್ ಝೀರೋನ ಅಚೀವ್ ಮಾಡುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕೂಡ ನಾವು ಸಾಧಿಸಲಿಕ್ಕೆ ಸೊ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ನಮ್ಗೆ ಅನಿವಾರ್ಯವಾಗಿರುತ್ತೆ. ಅದೆಲ್ಲದರ ಜೊತೆಗೆ ನಮ್ಮ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸರ್, ಇಕೋಸಿಸ್ಟಮ್ ಏನಕ್ಕೆ ಬೇಕು? ನಾವು ಒಬ್ಬರೇ ಬದುಕಿದ್ರೆ ಸಾಕಲ್ವಾ? ಸೊ ವಿ ಕೆನಾಟ್ ಲಿವ್ ವಿತೌಟ್ ಇಕೋಸಿಸ್ಟಮ್. ಪರಿಸರದೊಂದಿಗೆ ನಾವು ಡಿಟ್ಯಾಚ್ ಆಗಿ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಇಕೋಸಿಸ್ಟಮ್ ಪ್ರೊವೈಡ್ಸ್ ಅಸ್ ವೇರಿಯಸ್ ಸರ್ವಿಸಸ್. ನಮಗೆ ಸಾಕಷ್ಟು ಸೇವೆಗಳನ್ನ ಇಕೋಸಿಸ್ಟಮ್ ಇಂದ ನಾವು ಪಡಿತೇವೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಹನಿಬಿ. ಇಮ್ಯಾಜಿನ್, ಇವಾಗ ಜೇನುಹುಳ ಅಥವಾ ಹನಿಬಿಗಳು ನಶಿಸಿ ಹೋದರೆ ಪಾಲಿನೇಷನ್ ಆಗೋದಿಲ್ಲ, ಪರಾಗ ಸ್ಪರ್ಶ ಆಗೋದಿಲ್ಲ. ಯಾವಾಗ ಪಾಲಿನೇಷನ್ ಆಗೋದಿಲ್ಲ, ನಾವು ಸೇವಿಸ್ತಕ್ಕಂಥ ಫ್ರೂಟ್ಸ್, ವೆಜಿಟೇಬಲ್ಸ್ ಏನು ಕೂಡ ನಮ್ಗೆ ಸಿಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ದಿಸ್ ಇಸ್ ಜಸ್ಟ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಈ ರೀತಿಯಾಗಿ ಪರಿಸರ ಅಂತಕ್ಕಂಥದ್ದು ನಮ್ಗೆ ಸಾಕಷ್ಟು ಸೇವೆಗಳನ್ನ ನೀಡುತ್ತೆ. ಬಟ್ ನೆವರ್ ಎಕ್ಸ್ಪ್ಲೇನ್ ಸೈನ್ಸ್ ಇನ್ ಯುವರ್ ಎಸ್ಸೆ. ನಾನು ಬರೀ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಪ್ರಬಂಧದಲ್ಲಿ ಯಾವುದೇ ಕಾರಣಕ್ಕಾಗಿ ನೀವು ವಿಜ್ಞಾನವನ್ನ ಎಕ್ಸ್ಪ್ಲೇನ್ ಮಾಡಬೇಡಿ, ಬಿಕಾಸ್ ಅದರ ಅವಶ್ಯಕತೆ ಇಲ್ಲ. ಸೊ ಸ್ಟ್ರೇಟ್ ಅವೇ ಕಮ್ ಟು ದಿ ಪಾಯಿಂಟ್. ಅದೇನ್ ಪಾಯಿಂಟ್ ಏನಿದೆ, ಹಿಟ್ಟಿಂಗ್ ದ ಬುಲ್ಸ್ ಐ ರೀತಿಯಲ್ಲಿ ಆ ಸ್ಟ್ರೇಟ್ ಪಾಯಿಂಟ್ಗೆ ನೀವು ಬರಬೇಕಾಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಕೋಸಿಸ್ಟಮ್ಸ್ಗೆ ನೀವು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಸುಂದರ್ಬನ್ ಮ್ಯಾನ್ಗ್ರೋವ್ಸ್ ಅಥವಾ ಮ್ಯಾನ್ಗ್ರೋವ್ ಕಾಡುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು,
ಕೋರಲ್ ರೀಫ್ಸ್ ಗಳನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹವಳದ ದಿಬ್ಬಗಳು, ಇದನ್ನ ನಾವು ರೈನ್ ಫಾರೆಸ್ಟ್ ಆಫ್ ವಾಟರ್ ಅಂತ ಹೇಳ್ತೇವೆ. ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಎಂಡೇಂಜರ್ಡ್ ಸ್ಪೀಶೀಸ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳೇನಿರ್ತವೆ, ಸೊ ಇವೆಲ್ಲವನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದ್ದಲ್ಲೇ ಸೊ ನೆಟ್ ಝೀರೋ ಇಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ತರ ಅದೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ನಾವು ಸಾಕಷ್ಟು ಪ್ಯಾರಲಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಸೊ ಇವೆಲ್ಲ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಇದರ ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನ ನೀವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಡಿಬೇಟ್ ಮಾಡ್ಲಿಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನು ಇಲ್ಲಿ ಕೊಟ್ಟಿರ್ತೇನೆ. ಹಾಗಿದ್ರೆ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ನಮಗೆ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ. ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಒನ್ ಆಫ್ ದಿ ಏರ್ ಪೊಲ್ಯೂಟೆಂಟ್ ಆಗಿರುತ್ತೆ. ಸೊ ಅದು ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ಒನ್ ಆಫ್ ದಿ ಮೇಜರ್ ಎಮಿಟರ್ ಕೂಡ ಆಗಿರುತ್ತೆ. ಸೊ ಸೈಮಲ್ಟೇನಿಯಸ್ ಆಗಿ ನಾವು ವಾಯು ಮಾಲಿನ್ಯವನ್ನ ಕೂಡ ಕಡಿಮೆ ಮಾಡ್ತೇವೆ. ಸರ್, ವಾಯು ಮಾಲಿನ್ಯವನ್ನ ಕಡಿಮೆ ಮಾಡೋದ್ರಿಂದ ನಮ್ಗೇನ್ ಬೆನಿಫಿಟ್ ಆಗುತ್ತೆ? ಅದಕ್ಕೆ ನಾನು WHO ವಿಶ್ವ ಆರೋಗ್ಯ ಸಂಸ್ಥೆ, WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ದೇನೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ನ ಪ್ರಕಾರ ಈ ಒಂದು ಏರ್ ಪೊಲ್ಯೂಷನ್ ಇಂದ ಆನ್ಯುವಲಿ ವಾರ್ಷಿಕವಾಗಿ 7 ಮಿಲಿಯನ್ ಡೆತ್ಸ್ ಆಗ್ತಾ ಇದೆ. ಅದು ಕೂಡ ಪ್ರೀ ಮೆಚ್ಯೂರ್ ಡೆತ್, ಅಂದ್ರೆ ಅಕಾಲಿಕ ಮರಣಗಳನ್ನ ನಮ್ಮ ಪ್ರಪಂಚದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲವನ್ನ ನಾವು ಏರ್ ಪೊಲ್ಯೂಷನ್ ಅನ್ನ ಪ್ರಿವೆಂಟ್ ಮಾಡೋದ್ರಿಂದ ಮಾಡ್ಬೋದಾಗಿರುತ್ತೆ. ಸೊ ಯಾವಾಗ ಈ ಒಂದು ಏರ್ ಪೊಲ್ಯೂಷನ್ ಆಗುತ್ತೆ, ನಮ್ಮ ಹೆಲ್ತ್ ಕೇರ್ ಕಾಸ್ಟ್ ಅಂದ್ರೆ ಆರೋಗ್ಯ ಸೇವೆಯ ಮೇಲೆ ನಾವು ವೆಚ್ಚ ಮಾಡ್ತಕ್ಕಂಥ ಹಣ ಕೂಡ ಹೆಚ್ಚಾಗುತ್ತೆ. 54 ಟ್ರಿಲಿಯನ್ US$ ಅಷ್ಟು ನಾವು 2050 ವೇಳೆಗೆ ನಮ್ಮ ಆರೋಗ್ಯ ವೆಚ್ಚದ ಮೇಲೆ ನಾವು ವ್ಯಯಿಸಬೇಕಾಗಿರುತ್ತೆ. ಇದನ್ನ ನಾನು ಕೋಟಿಗಳಿಗೆ ಕನ್ವರ್ಟ್ ಮಾಡಿದ್ರೆ 54 ಲಕ್ಷ ಕೋಟಿಗಳಷ್ಟು ಹಣವನ್ನ ನಾವು ಕೇವಲ ನಮ್ಮ ಆರೋಗ್ಯಕ್ಕಾಗಿ ನಾವು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡುವ ಮುಖಾಂತರ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ತುಂಬಾ ಅನಿವಾರ್ಯವಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಮೋರ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಈ ರೀತಿಯಾಗಿ ನೀವು ಜಸ್ಟಿಫೈ ಮಾಡ್ಕೊಳ್ಬೇಕು ಆ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡೋದ್ರ ಮುಖಾಂತರ. ಸೊ ನಾನ್ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅನ್ನೇ ಕೊಡ್ಬೇಕಂತೇನಿಲ್ಲ. ಸೊ ನೀವು ವೇರಿಯಸ್ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದಾಗಿರುತ್ತೆ. ಸೊ ನಾನು ಇದೊಂದು ಪ್ರೋಟೋಟೈಪ್ ಅಥವಾ ಒಂದು ಮಾಡೆಲ್ ಎಸ್ಸೆ ಆಗಿ ಮಾತ್ರ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ರೀತಿಯ ಪಾಯಿಂಟ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಸ್ವಂತವಾಗಿ ಕಲಿಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ನಾವು ಕೆಲವೊಂದು ಜಾಬ್ ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಈ ಒಂದು ಕ್ಲೀನರ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳು, ಫಾರ್ ಎಕ್ಸಾಂಪಲ್ ಇವಾಗ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಹೊಸ ರೀತಿಯ ಇಂಧನವಾಗಿರುತ್ತೆ. ಸೊ ಇದನ್ನ ನಾವು ಇವಾಗ ಡೆವಲಪ್ ಮಾಡ್ಬೇಕಾಗಿದ್ರೆ ಕೆಲವೊಂದು ಇಂಡಸ್ಟ್ರೀಸ್ ಗಳನ್ನ ಮಾಡಬಹುದಾಗಿರುತ್ತೆ. ಆ ಒಂದು ಇಂಡಸ್ಟ್ರಿಗಳು ಸಾಕಷ್ಟು ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಈ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಒಂದು ದೇಶದ ಯುವ ಜನತೆಗೆ ತುಂಬಾ ಅವಶ್ಯಕತೆಯಾಗಿರ್ತಕ್ಕಂಥ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ನೆಟ್ ಝೀರೋದ ಮುಖಾಂತರ ಅಥವಾ ಅದರ ಸಾಧಿಸುವ ಹಾದಿಯ ಮುಖಾಂತರ ನಾವು ಅಚೀವ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲಾ ಪಾಯಿಂಟ್ಸ್ ಅನ್ನ ಅಥವಾ ಇದಕ್ಕಿಂತ ಬೇರೆ ಪಾಯಿಂಟ್ಸ್ ಅನ್ನ ಕೂಡ ನೀವು ಸೇರಿಸಿ ಸೊ ಯಾಕೆ ನಾವು ಇದನ್ನ ಸಾಧಿಸಬೇಕು ಅನ್ನೋದನ್ನ ಹೇಳ್ಬೋದಾಗಿರುತ್ತೆ. ಸೊ ಇಷ್ಟೆಲ್ಲ ಆರ್ಗ್ಯುಮೆಂಟ್ಸ್ ಆದ ನಂತರ ಸೇಮ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇವೆಲ್ಲ ಪಾಯಿಂಟ್ಸ್ ಅನ್ನ ನಾನು ಮತ್ತೆ ಪ್ಯಾರಾಗ್ರಾಫ್ ರೂಪಕ್ಕೆ ಕನ್ವರ್ಟ್ ಮಾಡಿರ್ತೇನೆ. ಸೊ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿಕೊಂಡು ಅದು ಹೇಗೆ ನಾನು ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರ್ದಿದ್ದೇನೆ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾನು ಇಂಗ್ಲಿಷ್ ಅಲ್ಲಿ ಬರ್ದಿದ್ದೇನೆ. ಸೊ ಇಲ್ಲಿ ಅದೇ ಪಾಯಿಂಟ್ಸ್ ಅನ್ನ ನಾನು ಕನ್ನಡದಲ್ಲೂ ಕೂಡ ಬರ್ದಿರ್ತೇನೆ. ಸೊ ನೀವು ವಿಡಿಯೋ ಪಾಸ್ ಮಾಡಿ ಆ ಪಾಯಿಂಟ್ಸ್ ಅನ್ನ ಹೇಗೆ ಈ ಒಂದು ಪ್ಯಾರಾಗ್ರಾಫ್ಗೆ ಅಥವಾ ಪ್ರಬಂಧ ರೂಪಕ್ಕೆ ಹೇಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೀವಿಲ್ಲಿ ವಾಚ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಇನ್ಫಾರ್ಮೇಶನ್ ನಾನು ಇವಾಗ ಮುಂದಕ್ಕೆ ಹೋಗ್ತೇನೆ. ಸೊ ನಾನು ಇಷ್ಟೊತ್ತು ಡೆಫಿನೇಷನ್ ಹೇಳಿದ್ದೀನಿ. ಡೆಫಿನೇಷನ್ ಹೇಳಿದ ನಂತರ ಅದರ ಸಿಗ್ನಿಫಿಕೆನ್ಸ್ ಪ್ರಾಮುಖ್ಯತೆ ಹೇಳಿದ್ದೇನೆ. ಸೊ ಪ್ರಾಮುಖ್ಯತೆಯೊಂದಿಗೆ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಅಂದ್ರೆ ನೆಟ್ ಝೀರೋನ ಅಚೀವ್ ಮಾಡೋದ್ರಿಂದ ನಮ್ಗೆ ಏನೇನು ಉಪಯೋಗಗಳಾಗುತ್ತೆ ಎಲ್ಲ ಹೇಳಿದ್ದೇನೆ. ಹಾಗಿದ್ರೆ ಸೊ ಈಗ ನಾನು ಹೇಳ್ತಕ್ಕಂಥದ್ದು ಈ ನೆಟ್ ಝೀರೋ ಅಂತಕ್ಕಂಥ ಕಾನ್ಸೆಪ್ಟ್ ನಾವು ಯಾವಾಗ ಪ್ರತಿಜ್ಞೆ ಮಾಡಿದ್ದೇವೆ. ಸೊ ಈ ಒಂದು ಪ್ರತಿಜ್ಞೆಯನ್ನ ನಮ್ಮ ಭಾರತ ದೇಶದ ವತಿಯಿಂದ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 26 ಇದನ್ನ ನಾವು COP 26 ಅಂತ ಕರಿತೇವೆ. ಸೊ UNFCCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಈ ಒಂದು
ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಾರ್ಷಿಕ ಸಭೆಗಳನ್ನ ಸೇರಲಾಗುತ್ತೆ. ಆ ಒಂದು ಸಭೆಗಳ ಒಂದು ಸೀರೀಸ್ ನಲ್ಲಿ 2021ರಲ್ಲಿ NDC ಅಂತ ನಾವು ಸಬ್ಮಿಟ್ ಮಾಡಿರ್ತೇವೆ. NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಥವಾ ರಾಷ್ಟ್ರೀಯವಾಗಿ ನಿರ್ಧರಿತ ಕೊಡುಗೆಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಕೊಡುಗೆಗಳ ರೂಪದಲ್ಲಿ ನಮ್ಮ ಭಾರತ ದೇಶ 2070ರ ವೇಳೆಗೆ, ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಇಸ್ವಿಗಳನ್ನ ತೆಗೆದುಕೊಂಡಿರುತ್ತೆ. ನಮ್ಮ ಭಾರತ ರಾಷ್ಟ್ರ 2070 ತೆಗೆದುಕೊಂಡಿದೆ. ಕೆಲವೊಂದು ರಾಷ್ಟ್ರಗಳು ಈಗಾಗಲೇ ನೆಟ್ ಝೀರೋನ ಅಚೀವ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಕೂಡ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಭೂತಾನ್ ಈಗಾಗಲೇ ನೆಟ್ ಝೀರೋನ ಅಚೀವ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನ ಸಾಧಿಸ್ಲಿಕ್ಕೆ ಸೊ ನಾವು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ವಿ ಹ್ಯಾವ್ ಟೇಕನ್ 2070 ಇಷ್ಟು ದೂರದ ದಿನಾಂಕವನ್ನ ನಾವು ತೆಗೆದುಕೊಂಡೇವೆ. ಸೊ ಕಾರಣ ಏನು ಅಂದ್ರೆ ಅದಕ್ಕೆ ಕೆಲವೊಂದು ಚಾಲೆಂಜಸ್ ಇದೆ. ಅಂಡ್ ಎಸ್ಸೆ ಬರೆಯುವಾಗ ನಾವು ಕನೆಕ್ಟ್ ಮಾಡಬೇಕು ಪ್ಯಾರಾಗ್ರಾಫ್ ನಿಂದ ಪ್ಯಾರಾಗ್ರಾಫ್ಗೆ. ಅದು ಐಸೋಲೇಟೆಡ್ ಆಗಿರಬಾರ್ದು, ಅವೆರಡು ಕೂಡ ಕನೆಕ್ಟ್ ಆಗಿರ್ಬೇಕಾಗಿರುತ್ತೆ. ಕನೆಕ್ಷನ್ ಹೇಗ್ ಮಾಡೋದು ಅನ್ನೋದಕ್ಕೆ ಒಂದಿಲ್ಲಿ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಕಾರಣ ಏನಂದ್ರೆ ನಾವು ಇದಕ್ಕಿಂತ ಮುಂಚೆ ಅಡ್ವಾಂಟೇಜಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದನ್ನ ನಾನಿಲ್ಲಿ ತಗೊಳ್ತೇನೆ. ವೈಲ್ the advantages of achieving net zero are substantial, there are also significant challenges. ಅಂದ್ರೆ ನಿವ್ವಳ ಶೂನ್ಯವನ್ನ ಸಾಧಿಸುವುದರಿಂದ ಅನುಕೂಲಗಳು ಗಣನೀಯವಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸವಾಲುಗಳು ಕೂಡ ಇವೆ. ಸೊ ಇದು ಪ್ರೀವಿಯಸ್ ಪ್ಯಾರಾಗ್ರಾಫ್ ಅನ್ನ ಹೇಳುತ್ತೆ. ಅನುಕೂಲಗಳು ಅಂತಕ್ಕಂಥದ್ದು ಹಿಂದಿನ ಪ್ಯಾರಾಗ್ರಾಫ್ ಅನ್ನ ಹೇಳುತ್ತೆ. ಸವಾಲುಗಳು ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫ್ ನ ಥೀಮ್ ಅನ್ನ ಹೇಳುತ್ತೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರೈಟ್. ಸೊ ನಿಮ್ಮ ಒಂದು ಪ್ಯಾರಾಗ್ರಾಫ್ ನ ಮೊದಲ ಸಾಲೇನಿರುತ್ತೆ ಆ ಪ್ಯಾರಾಗ್ರಾಫ್ ನ ಥೀಮ್ ಅನ್ನ ನೀವು ಆ ಮೊದಲ ಸಾಲಿನಲ್ಲೇ ನೀವು ಬರಿಬೇಕಾಗಿರುತ್ತೆ. ಅಂಡ್ ಯು ಕೆನಾಟ್ ರೈಟ್ ಲೈಕ್ ದಿಸ್ ಸಿಂಪ್ಲಿ ಚಾಲೆಂಜಸ್ ಅಂತ ಬರೀ ಹಿಂಗೆ ಹೆಡ್ಡಿಂಗ್ ಹಾಕಿ ಸೊ ಬರೀತಕ್ಕಂಥದ್ದನ್ನ ನಾವು ಎಸ್ಸೆ ಅಂತ ಹೇಳೋದಿಲ್ಲ. ಸೊ ಅದನ್ನ ನೀವು ವಾಕ್ಯ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಾಗಿರುತ್ತೆ. ಲೈಕ್ ಹೌ ಐ ಹವ್ ಶೋನ್ ಇಟ್ ಹಿಯರ್. ಸೊ ಈ ಒಂದು ಚಾಲೆಂಜಸ್ ಏನು ಅಂತ ನಾವು ನೋಡೋಣ. ಸೊ ಮೋಸ್ಟ್ ಸಿಗ್ನಿಫಿಕೆಂಟ್ ಚಾಲೆಂಜ್ ಏನು ಅಂದ್ರೆ ಲ್ಯಾಕ್ ಆಫ್ ಫಂಡ್ಸ್. ಯಾಕಂದ್ರೆ ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸೊ ಆ ಒಂದು ರಾಷ್ಟ್ರದ ಸಮಸ್ಯೆಗಳೇ ಬಹಳ ಹೆಚ್ಚಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಾವರ್ಟಿ ಇರ್ಬೋದು, ಎಜುಕೇಶನ್ ಇರ್ಬೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇವೆಲ್ಲಕ್ಕೆ ಸಾಕಾಗುವಷ್ಟು ಫಂಡ್ ಅನ್ನ ಒದಗಿಸ್ತಕ್ಕಂಥದ್ದೇ ಅದಕ್ಕೆ ಸಾಕಷ್ಟು ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಅದರಲ್ಲಿ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಟೆಕ್ನಾಲಜಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇವೆಲ್ಲದರ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಅಷ್ಟೊಂದು ಹಣ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಅಷ್ಟು ಫಂಡ್ಸ್ ಇರೋದಿಲ್ಲ. ಸೊ UNFCC ಪ್ರಕಾರ $2.4 ಟ್ರಿಲಿಯನ್ ಅಷ್ಟು ಹಣವನ್ನ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂದ್ರೆ ಡೆವಲಪ್ಡ್ ನೇಷನ್ಗಳು ಡೆವಲಪಿಂಗ್ ನೇಷನ್ಸ್ ಗಳಿಗೆ ಡೊನೇಷನ್ ಆಗಿ ಅಥವಾ ಅನುದಾನವಾಗಿ ಕೊಡ್ಬೇಕಾಗಿರುತ್ತೆ. ಸೊ ಬಟ್ ಈ ಒಂದು ಪದ್ಧತಿ ಏನಿರುತ್ತೆ ಇದನ್ನ ಎಲ್ಲಾ ರಾಷ್ಟ್ರಗಳು ರಿಲಿಜಿಯಸ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಆ ಒಂದು ಕಾರಣದಿಂದ ಶಾರ್ಟೇಜ್ ಆಫ್ ಫಂಡ್ಸ್ ಅಂತಕ್ಕಂಥದ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ಆಗಿರುತ್ತೆ. ಸೊ ಅದರ ಜೊತೆಗೆ ಲ್ಯಾಕ್ ಆಫ್ ಅವೇರ್ನೆಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಈ ಒಂದು ಅರಿವಿನ ಕೊರತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಡು ನಾಟ್ ಯೂಸ್ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಅನ್ನ ಮರುಬಳಕೆ ಮಾಡಿ ರೀಸೈಕಲ್ ಮಾಡಿ ಅಂತ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಆ ಪಬ್ಲಿಕ್ ಸೆನ್ಸಿಟೈಸೇಷನ್ ಅಂತಕ್ಕಂಥದ್ದು ಅಷ್ಟು ಪ್ರಬಲವಾಗಿರೋದಿಲ್ಲ. ಸೊ ಈ ಲ್ಯಾಕ್ ಆಫ್ ಅವೇರ್ನೆಸ್ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ಆಗಿರುತ್ತೆ. ಅಂಡ್ ಲ್ಯಾಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂದ್ರೆ ಈ ಅಂತಾರಾಷ್ಟ್ರೀಯ ಸಹಕಾರ ಅಂತಕ್ಕಂಥದ್ದು ತುಂಬಾ ದುರ್ಬಲವಾಗಿರುತ್ತೆ. ಸೊ ವರ್ಲ್ಡ್ ಈಸ್ ಪೋಲರೈಸ್ಡ್ ಅಂದ್ರೆ ನಮ್ಮ ಪ್ರಪಂಚ ಅಂತಕ್ಕಂಥದ್ದು ತುಂಬಾ ಧ್ರುವೀಕರಣಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ದೇ ಟ್ರೈ ಟು ಲಿವ್ ಇನ್ ಐಸೋಲೇಷನ್ ಅಂದ್ರೆ ಪ್ರತ್ಯೇಕವಾಗಿ ಬದುಕ್ತಕ್ಕಂಥ ಒಂದು ಪದ್ಧತಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ಮರೆತು ನಾವು ವಸುದೈವ ಕುಟುಂಬಕಂ ಅಂತ ನಾವೇನ್ ಹೇಳ್ತೇವೆ. ಸೊ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಬಂದಾಗ ಆ ಒಂದು ಮ್ಯೂಚುವಲ್ ಶೇರಿಂಗ್ ಆಫ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಪ್ರೊವೈಡಿಂಗ್ ಫಂಡ್ಸ್ ಅಥವಾ ಈ ಒಂದು ಅನುದಾನಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಇವೆಲ್ಲ ಸವಾಲುಗಳನ್ನ ನಾವು ಮೆಟ್ಟಿ ನಿಂತರೆ ಸೊ ಈ ರೀತಿಯ ಒಂದು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ಅಷ್ಟೇನು ಸವಾಲಾಗಿ ಇರೋದಿಲ್ಲ. ಸೊ ಅದಾದ್ಮೇಲೆ UNFCC ಅಂತಕ್ಕಂಥದ್ದು ಈ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಬಟ್ ಇದರಲ್ಲಿ ಬರ್ತಕ್ಕಂಥ ಒಂದು ಕ್ಲಾಸ್ ಏನಿರುತ್ತೆ ಅಥವಾ ಅಲ್ಲಿ ಬರ್ತಕ್ಕಂಥ ಒಂದು ಷರತ್ತುಗಳೇನಿರುತ್ತೆ ಅದು ನಾನ್ ಲೀಗಲ್ ಬೈಂಡಿಂಗ್ ಆಗಿರುತ್ತೆ. ಅಂದ್ರೆ ಕಾನೂನು ಬಂಧಕ ಸ್ವರೂಪವಿರೋದಿಲ್ಲ. ಅದರ ಅರ್ಥ ಏನು ಅಂದ್ರೆ ಅಲ್ಲಿ ಡಿಸೈಡ್ ಮಾಡ್ತಕ್ಕಂಥ ಷರತ್ತುಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತಕ್ಕಂಥ ಒಂದು ಲೀಗಲ್ ಬೈಂಡಿಂಗ್ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ
ರಾಷ್ಟ್ರಗಳು ಅದನ್ನ ಇಗ್ನೋರ್ ಮಾಡ್ತಕ್ಕಂಥದ್ದು ಅಥವಾ ಉದಾಸೀನ ಮಾಡ್ತಕ್ಕಂಥ ಒಂದು ಉದಾಹರಣೆಗಳನ್ನ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಅಂಡ್ ಪಾಪ್ಯುಲೇಷನ್ ಗ್ರೋತ್ ಅಥವಾ ಜನಸಂಖ್ಯೆ ಬೆಳವಣಿಗೆ ಅಂತಕ್ಕಂಥದ್ದು ಈ ರಿಸೋರ್ಸಸ್ ಅನ್ನ, ನಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನ ಎಕ್ಸಾಸ್ಟ್ ಮಾಡ್ಲಿಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಸೊ ಒಂದ್ ಕಡೆ ರಿಸೋರ್ಸಸ್ ಕಡಿಮೆ ಆಗ್ತಾ ಇದೆ, ಇನ್ನೊಂದ್ ಕಡೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರುವುದು ಕೂಡ ಈ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರುತ್ತೆ. ಅಂಡ್ ರಿನ್ಯೂಬಲ್ ಎನರ್ಜಿ ಅಂತಕ್ಕಂಥದ್ದು ಅಥವಾ ಈ ಒಂದು ನವೀಕರಿಸಬಹುದಾದ ಇಂಧನ ಅಂತಕ್ಕಂಥದ್ದು ಅದು ಕಾಸ್ಟ್ ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಇನ್ನೂ ಕೂಡ ಇದು ನ್ಯೂ ಟೆಕ್ನಾಲಜಿ ಆಗಿರೋದ್ರಿಂದ ಸೊ ಸಾಮಾನ್ಯ ಮನುಷ್ಯನು ಕೂಡ ಬಳಸಬಹುದಾಗಿರ್ತಕ್ಕಂಥ ಆಮ್ ಆದ್ಮಿ ಅಂತ ನಾವೇನ್ ಹೇಳ್ತೇವೆ, ಸೊ ಅವ್ರಿಗೂ ಕೂಡ ಎಟುಕಬಹುದಾಗಿರ್ತಕ್ಕಂಥ ತಂತ್ರಜ್ಞಾನ ಇದಿನ್ನೂ ಆಗಿಲ್ಲದೆ ಇರುವ ಕಾರಣದಿಂದ ಸೊ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು, ಅದನ್ನ ಮಾಡ್ಲಿಕ್ಕೆ ಸೊ ಇಷ್ಟೆಲ್ಲ ಸವಾಲುಗಳನ್ನ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ನಾನು ಎಲ್ಲ ಪಾಯಿಂಟ್ಸ್ ಅನ್ನೇ ಕೊಟ್ಟಿರ್ತೇನೆ. ಸೊ ಇದನ್ನ ನೀವು ನಿರೂಪಣೆ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ರೂ ಕೂಡ ನಾವು ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು, ಚಾಲೆಂಜಸ್ ಇದ್ರೂ ಕೂಡ ಅಡ್ವಾಂಟೇಜಸ್ ಇದ್ರೂ ಕೂಡ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಈ ಪೊಲ್ಯೂಷನ್ ಅಂತಕ್ಕಂಥದ್ದು ತುಂಬಾ ಹೆಚ್ಚಾಗಿ ನಡೀತಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಾವು ಕೂಡ ಒಂದಾಗಿರ್ತೇವೆ. ಸೊ 51% ಆಫ್ ದಿ ಪೊಲ್ಯೂಷನ್ ಅಂತಕ್ಕಂಥದ್ದು ಇಂಡಸ್ಟ್ರೀಸ್ ಇಂದ ಬರ್ತಾ ಇದೆ. 27% ಅಂತಕ್ಕಂಥದ್ದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಅಥವಾ ಸಾರಿಗೆ ವಲಯದಿಂದ, 17% ಕ್ರಾಪ್ ಬರ್ನಿಂಗ್ ಅಂದ್ರೆ ನಾವು ಸ್ಟಬಲ್ ಬರ್ನಿಂಗ್ ಅಥವಾ ಬೆಳೆಗಳನ್ನ ಸುಡತಕ್ಕಂಥದ್ರಿಂದ 17%, ಮತ್ತೆ 5% ಪೊಲ್ಯೂಷನ್ ಅಂತಕ್ಕಂಥದ್ದು ನಮಗೆ ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇದೆ. ಸೊ ಬೇಸಿಕಲಿ ನಾವೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗಿದ್ರೆ ಫಸ್ಟ್ ಅದರ ಸೋರ್ಸ್ ಗೊತ್ತಿರಬೇಕು, ಅದರ ಮೂಲವನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಮ್ಗೆ ಅದರ ಸೋರ್ಸೇ ಗೊತ್ತಿಲ್ಲದಿದ್ರೆ ನಾವು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಮೇನ್ ಸೋರ್ಸ್ ಆಫ್ ಪೊಲ್ಯೂಷನ್ ಅಂತಕ್ಕಂಥದ್ದನ್ನ ನೀವು ಕಡ್ಡಾಯವಾಗಿ ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಮೆನ್ಷನ್ ಮಾಡಿದ ನಂತರ ನಾವಿವಾಗ ಈ ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ಈಗ ಮೇನ್ ಕೀವರ್ಡ್ ಅನ್ನ ಅಡ್ರೆಸ್ ಮಾಡ್ತೇವೆ. ಆ ಮೇನ್ ಕೀವರ್ಡ್ ಏನು ಅಂದ್ರೆ ರೋಡ್ ಮ್ಯಾಪ್ ಅಂತ ನಿಮ್ಗೆ ಏನಿತ್ತು ಎಸ್ಸೆಯಲ್ಲಿ, ರೋಡ್ ಮ್ಯಾಪ್ ಅಥವಾ ಮುಂದಿನ ಹಾದಿ ಅಂತ ಏನಿತ್ತು, ಸೊ ಅದನ್ನ ನಾವ್ ಇವಾಗ ಅಡ್ರೆಸ್ ಮಾಡ್ತೇವೆ. ಸೊ ನಮ್ಮ ಮುಂದಿನ ಹಾದಿ ಏನು? ಸೊ ನಮ್ಮ ಮುಂದಿನ ಹಾದಿ ಏನು ಅಂದ್ರೆ, ನಮ್ಮ ಭಾರತ ಸರ್ಕಾರ ಪಂಚಾಮೃತ್ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡಿರುತ್ತೆ. ಪಂಚಾಮೃತ್ ಅಂದ್ರೆ 5 ಗೋಲ್ಗಳನ್ನ ನಾವು ಸ್ವೀಕರಿಸಿದ್ದೇವೆ. ಆ 5 ಗುರಿಗಳು ಯಾವುವು ಅಂತ ನಾವಿಲ್ಲಿ ನೋಡೋದಾದ್ರೆ, ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಟು 500 ಗಿಗಾವ್ಯಾಟ್ಸ್ ಬೈ 2030 ಅಂದ್ರೆ 2030 ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಪಳೆಯುವಳಿಕೆಯೇತರ ಇಂಧನ ಸಾಮರ್ಥ್ಯವನ್ನ 500 ಗಿಗಾವ್ಯಾಟ್ಸ್ಗೆ ಹೆಚ್ಚು ಮಾಡ್ತಕ್ಕಂಥದ್ದು. ಬಿಕಾಸ್ ಈ ಫಾಸಿಲ್ ಎನರ್ಜಿ, ಫಾರ್ ಎಕ್ಸಾಂಪಲ್ ಕಲ್ಲಿದ್ದಲು ಅಂತಕ್ಕಂಥದ್ದು ಫಾಸಿಲ್ ಅಥವಾ ಪಳೆಯುವಳಿಕೆ ಇಂಧನವಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಎಮಿಟ್ ಮಾಡ್ತೇವೆ. ಸೊ ಇದನ್ನ ಕೌಂಟರ್ ಮಾಡ್ಲಿಕ್ಕೆ 2030 ವೇಳೆಗೆ 500 ಗಿಗಾವ್ಯಾಟ್ಸ್ ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ 2030 ವೇಳೆಗೆ ಅಂದ್ರೆ ಇದೇ ವರ್ಷಕ್ಕೆ 50% ಆಫ್ ದಿ ಎನರ್ಜಿ ಏನಿದೆ ಅದು ರಿನ್ಯೂಬಲ್ ಅಥವಾ ನವೀಕರಿಸಬಹುದಾದ ಮೂಲದಿಂದ 50% ಇಂಧನವನ್ನ ನಾವು 2030ಕ್ಕೆ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಅಂಡ್ ಅದೇ 2030ಕ್ಕೆ 1 ಬಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಎಮಿಷನ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಅಂದ್ರೆ 1 ಬಿಲಿಯನ್ ಟನ್ಸ್ ಅಷ್ಟು ಇಂಗಾಲದ ಹೊರಸೂಸುವಿಕೆ ಏನಿದೆ ಸೊ ಅದನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಅಂಡ್ ಅದೇ 2030ಗೆ ನಮ್ಮ ಒಂದು GDP ಏನಿರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದರ 45% ಆಫ್ ದಿ ಕಾರ್ಬನ್ ಇಂಟೆನ್ಸಿಟಿಯನ್ನ ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಈಗ GDPಗೂ ಕಾರ್ಬನ್ ಎಮಿಷನ್ಗೂ ಏನ್ ಸಂಬಂಧ? ಒಂದು ದೇಶದ GDP ಆ ದೇಶದ ಕೈಗಾರಿಕೆಗಳು ಅಥವಾ ಕೃಷಿ ಅಥವಾ ಸೇವಾ ಕ್ಷೇತ್ರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಯಾವಾಗ ಈ ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು ಇವೆಲ್ಲವನ್ನ ನಾವು ಎಕ್ಸ್ಟೆನ್ಸಿವ್ ಆಗಿ ಮಾಡ್ತೇವೆ, ಸೊ ಅಷ್ಟೇ ಎಕ್ಸ್ಟೆನ್ಸಿವ್ ಆಗಿ ಈ ಒಂದು ಎಮಿಷನ್ ಕೂಡ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಈ GDP ಯನ್ನ ಮತ್ತು ಎಮಿಷನ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವ್. ಅಂದ್ರೆ ನಾವ್ ಎಷ್ಟು ಡೆವಲಪ್ಮೆಂಟ್ ಮಾಡ್ತೇವೆ ಆ ಡೆವಲಪ್ಮೆಂಟ್ ನ ಜೊತೆಗೆ ಅದೇ ಒಂದು ಪ್ರತಿಶತ 45% ಅನ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಟಾರ್ಗೆಟ್ ಆಗಿರುತ್ತೆ. ಇವೆಲ್ಲದರ ಜೊತೆಗೆ ನಾವು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ 2070 ವೇಳೆಗೆ ನಿವ್ವಳ ಶೂನ್ಯವನ್ನ ನಾವು ಸಾಧನೆ ಮಾಡ್ತಕ್ಕಂಥದ್ದು ಪಂಚಾಮೃತದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಗುರಿಗಳಾಗಿರುತ್ತೆ. ಸೊ ಇವೆಲ್ಲವನ್ನ ಸಾಧಿಸುವ ಮುಖಾಂತರ ನಾವು ಅಟ್ ಲಾಸ್ಟ್ 2070ಗೆ ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಅದಾದ್ಮೇಲೆ
ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನ್ಯೂ ಫ್ಯೂಯಲ್ ಅಂತ ಹೇಳ್ಬೋದು, ಹೊಸ ಇಂಧನ ಅಂತ ಹೇಳ್ಬೋದಾಗಿರುತ್ತೆ. ಇದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕ ಅಂತ ಹೇಳ್ತೇವೆ. ಸೊ ಈ ಹಸಿರು ಜಲಜನಕವನ್ನ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡುವ ಉದ್ದೇಶದಿಂದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ನಮ್ಮ ಭಾರತ ಸರ್ಕಾರ ಕೈಗೊಂಡಿರುತ್ತೆ. ಈ ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ ನ ಟಾರ್ಗೆಟ್ ಏನಿರುತ್ತೆ ಅಂದ್ರೆ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಹಸಿರು ಜಲಜನಕವನ್ನ ತಯಾರಿ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಕೇಂದ್ರವನ್ನ ನಾವು ಸ್ಥಾಪನೆ ಮಾಡಿರ್ತೇವೆ. ಸೊ ಈ ರೀತಿಯಾಗಿ ನೀವು ರಿಯಾಲಿಸ್ಟಿಕ್ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೇಕಾಗಿರುತ್ತೆ. ಸೊ ಜಸ್ಟ್ ಬೈ ಟೆಲ್ಲಿಂಗ್ ರೆಡ್ಯೂಸಿಂಗ್ ಪೊಲ್ಯೂಷನ್, ರೆಡ್ಯೂಸಿಂಗ್ ಇಂಡಸ್ಟ್ರಿಯಲ್ ಎಮಿಷನ್, ಟ್ರಾನ್ಸ್ಪೋರ್ಟೇಷನ್ ಇಂದ ಬರ್ತಕ್ಕಂಥ ಒಂದು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಕೇವಲ ಈ ರೀತಿಯನ್ನ ಪಾಯಿಂಟ್ಸ್ ಅನ್ನ ಬರೆದಾಗ ಅದನ್ನ ನಾವು ಸ್ಕೂಲ್ ಡೇ ಎಸ್ಸೆ ಅಂತ ಹೇಳ್ತೇವೆ. ಸೊ ಯು ಕೆನಾಟ್ ರೈಟ್ ಸಚ್ ಎಸ್ಸೆಸ್, ಯು ಶುಡ್ ಆಲ್ವೇಸ್ ಬ್ರಿಂಗ್ ಇನ್ ಫ್ರೆಶ್ ಎಕ್ಸಾಂಪಲ್ಸ್ ಫ್ರಮ್ ಯುವರ್ ಕರೆಂಟ್ ಅಫೇರ್ಸ್ ವೇರ್ ಎವರ್ ಪಾಸಿಬಲ್. ಈ ರೀತಿಯ ಒಂದು ಜಸ್ಟಿಫಿಕೇಶನ್ ಅನ್ನ ಬರೆಯಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ಇ ಡ್ರೈವ್ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ನಮ್ಮ ಭಾರತ ದೇಶದ ಪ್ರಮುಖ ನಗರಗಳಲ್ಲಿ 14,028 ಎಲೆಕ್ಟ್ರಿಕ್ ಬಸ್ಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಸೊ ಪ್ರತಿಯೊಂದು ಮೆಥಡ್ ಇಂದ ಸ್ವಲ್ಪ ನಾವು ಎಮಿಷನ್ ಅನ್ನ ಕಡಿತ ಮಾಡಬಹುದಾಗಿರುತ್ತೆ. ಒಂದೇ ಮೆಥಡ್ ಇಂದ ನಾವು ಎಲ್ಲವನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಚಿಕ್ಕ ಸಾಧನೆಗಳನ್ನ ಮಾಡುವ ಮುಖಾಂತರ ನಾವು ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಇದನ್ನೇ ನಾವು ಕರೀತಕ್ಕಂಥದ್ದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಸಮಗ್ರವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ತೇವೆ. ಸೊ 14,000 ಬಸ್ಗಳು ಹಾಕ್ಬಿಟ್ರೆ ನೀವು ನೆಟ್ ಜೀರೋ ಸಾಧಿಸಬಹುದಾ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ದಿಸ್ ರೆಡ್ಯೂಸಸ್, ಈ ಒಂದು ಎಮಿಷನ್ ಅಂತಕ್ಕಂಥದ್ದನ್ನ ಸ್ವಲ್ಪ ಪರ್ಸೆಂಟೇಜ್ ರೆಡ್ಯೂಸ್ ಮಾಡುತ್ತೆ. ಈ ಹಸಿರು ಜಲಜನಕ ಅಂತಕ್ಕಂಥದ್ದು ಸ್ವಲ್ಪ ಪರ್ಸೆಂಟೇಜ್ ರೆಡ್ಯೂಸ್ ಮಾಡುತ್ತೆ. ಈ ರೀತಿ ಸಣ್ಣ ಪ್ರಯತ್ನಗಳ ಮುಖಾಂತರ ಒಂದು ದೊಡ್ಡ ಸಾಧನೆಯನ್ನ ಮಾಡಬಹುದಾಗಿರುತ್ತೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಅಚೀವ್ ನೆಟ್ ಜೀರೋ ಬೈ 2070 ಆಗಿರುತ್ತೆ. ಸೊ ನೆಕ್ಸ್ಟ್ 20% ಎಥನಾಲ್ ಬ್ಲೆಂಡಿಂಗ್, ಅಂದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಪೆಟ್ರೋಲ್ ಏನಿರುತ್ತೆ, ಈ ಒಂದು ಪೆಟ್ರೋಲ್ಗೆ 20% ಒಂದು ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ನಾವು ಈಗಾಗಲೇ ಅಚೀವ್ ಮಾಡಿರ್ತೇವೆ. ಯಾಕಂದ್ರೆ ನಮ್ಮ ಟಾರ್ಗೆಟ್ ಇದ್ದಿದ್ದು 2030 ವೇಳೆಗೆ. ಬಟ್ ಆ ಒಂದು ಟಾರ್ಗೆಟ್ ಅನ್ನ ನಾವು ವೆಲ್ ಇನ್ ಅಡ್ವಾನ್ಸ್, ಅಂದ್ರೆ 5 ವರ್ಷ ಮುಂಚಿತವಾಗಿ ಈ ಒಂದು ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಿರ್ತೇವೆ. ಸೊ ನಾವು 20% ಎಥನಾಲ್ ಅನ್ನ ಬ್ಲೆಂಡ್ ಮಾಡುವ ಉದ್ದೇಶದಿಂದ ನಾವು 4 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪರ್ ಇಯರ್, ಅಂದ್ರೆ ಒಂದು ವರ್ಷಕ್ಕೆ 4 ಮಿಲಿಯನ್ ಟನ್ಸ್ ಅಷ್ಟು ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಆಫ್ ಎಥನಾಲ್ ಬ್ಲೆಂಡಿಂಗ್ ಆಗಿರುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತೀಚೆಗೆ ನೀವು ಕೇಳಿರ್ತೀರಾ. ಬಟ್ ಆ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಆಸ್ ಸೂನ್ ಆಸ್ ಪಾಸಿಬಲ್ ಅದನ್ನ ಅಡ್ರೆಸ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು 2G ಎಥನಾಲ್ ಅಂತ ಕರಿತೇವೆ. 2G ಎಥನಾಲ್ ಅಂದ್ರೆ ಈ ಕೃಷಿ ತ್ಯಾಜ್ಯಗಳಿಂದ, ಅಗ್ರಿಕಲ್ಚರಲ್ ವೇಸ್ಟ್ ಏನಿರುತ್ತೆ ಅದರಿಂದ ಡೆವಲಪ್ ಆಗ್ತಕ್ಕಂಥ ಎಥನಾಲ್ ಅನ್ನ ನಾವು 2G ಎಥನಾಲ್ ಅಂತ ಕರಿತೇವೆ. ಅಂದ್ರೆ 1G ಅಂದ್ರೆ ಮೊದಲನೇ ಪೀಳಿಗೆಯ ಒಂದು ಎಥನಾಲ್ ನಲ್ಲಿ ನಾವು ಎಡಿಬಲ್ ಪಾರ್ಟ್ ಆಫ್ ದಿ ಫುಡ್ ಅನ್ನ ಯೂಸ್ ಮಾಡ್ತೇವೆ. ಎಡಿಬಲ್ ಅಂದ್ರೆ ನಾವು ಮನುಷ್ಯರು ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳನ್ನ ಬಳಕೆ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್, ಅದನ್ನ ಬಳಕೆ ಮಾಡಿದ್ರೆ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದೇನು ಅಂದ್ರೆ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದರಿಂದ ಫಸ್ಟ್ ಜನರೇಷನ್ ಎಥನಾಲ್ಗೆ ಭಾರತ ಸರ್ಕಾರ ಪ್ರೋತ್ಸಾಹ ಕೊಡೋದಿಲ್ಲ. ನಮ್ಮ ಭಾರತ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥದ್ದು ಎರಡನೇ ತಲೆಮಾರಿನ ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಕಾರಣ ಏನು ಅಂದ್ರೆ, ಸೊ ಅದರಿಂದ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಹಾಗಿದ್ರೆ ಎರಡನೇ ತಲೆಮಾರಿನ ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಆ ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಜೀವನ್ ಯೋಜನೆಯನ್ನ ಸ್ಟಾರ್ಟ್ ಮಾಡಿರುತ್ತೆ. ಜೀವನ್ ಅಂದ್ರೆ ಜೈವ್ ಇಂಧನ್ ವಾತಾವರಣ ಅನುಕೂಲ ಅಂತ ಹೇಳ್ತೇವೆ. ಅಂದ್ರೆ ಜೈವಿಕ ಇಂಧನ ನಮ್ಮ ವಾತಾವರಣಕ್ಕೆ ಅನುಕೂಲ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ನೀವೇನ್
ಏನ್ ಫುಲ್ ಫಾರ್ಮ್ ಎಸ್ಸೆ ಅಲ್ಲಿ ಬರೀತಕ್ಕಂತ ಅವಶ್ಯಕತೆ ಇಲ್ಲ, ಜೀವನ್ ಯೋಜನಾ ಅಂತ ಬರೆದ್ರೆ ಸಾಕಾಗುತ್ತೆ. ಸೊ ಈ ಒಂದು ಯೋಜನೆಯ ಮುಖಾಂತರ ಈ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಭಾರತ ಸರ್ಕಾರದ ವತಿಯಿಂದ ಫಂಡ್ಸ್ ಅನ್ನ ನೀಡಲಾಗುತ್ತೆ. ಅಂದ್ರೆ ಎಥನಾಲ್ ಪ್ಲಾಂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತಕ್ಕಂಥವರಿಗೆ ನಿಧಿಯನ್ನ ಒದಗಿಸ್ತಕ್ಕಂಥದ್ದು ಅಥವಾ ಸಾಲವನ್ನ ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ನಮ್ಮ ಭಾರತ ದೇಶ ಇನ್ 2023 ಅಂದ್ರೆ 2023 ವೇಳೆಗೆ ಈ ಒಂದು ಸೋಲಾರ್ ಪವರ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಥರ್ಡ್ ಲಾರ್ಜೆಸ್ಟ್ ಆಗಿರುತ್ತೆ, ಅಂದ್ರೆ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಿರುತ್ತೆ. ಸೊ ಸೌರಶಕ್ತಿಯ ಉತ್ಪಾದನೆಯನ್ನ ಹೆಚ್ಚು ಮಾಡುವ ಮುಖಾಂತರ ಕೂಡ ನಾವು ಈ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ನಾವು ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿರ್ತವೆ, ಬಟ್ ಇನ್ಸ್ಟಾಲೇಷನ್ ಕೆಪಾಸಿಟಿಯಲ್ಲಿ ನಾವು ಫಿಫ್ತ್ ಲಾರ್ಜೆಸ್ಟ್ ಆಗಿರ್ತವೆ. ಇನ್ಸ್ಟಾಲೇಷನ್ ಅಂದ್ರೆ ಸ್ಥಾಪಿತ ಸೌರಶಕ್ತಿ, ಯಾಕಂದ್ರೆ ನಾವು ಎಷ್ಟು ಸ್ಥಾಪನೆ ಮಾಡಿರ್ತೇವೆ ಅಷ್ಟು ಕೆಪಾಸಿಟಿಯಷ್ಟು ನಾವು ಸೌರ ಎನರ್ಜಿಯನ್ನ ಇನ್ನೂ ತೆಗಿತಾ ಇಲ್ಲ. ಸೌರ ಎನರ್ಜಿಯನ್ನ ನಾವು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾವೆ, ಬಟ್ ಮೂಲ ಸೌಕರ್ಯಗಳ ಸೃಷ್ಟಿಯಲ್ಲಿ ನಾವು ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇನ್ನು ಈ ಒಂದು ವಿಂಡ್ ಎನರ್ಜಿ ತೆಗೆದುಕೊಂಡಾಗ ಅಂದ್ರೆ ಈ ಪವನ ಶಕ್ತಿಯನ್ನ ನಾವು ತೆಗೆದುಕೊಂಡರೆ ಜಾಗತಿಕವಾಗಿ ನಾವು 4ನೇ ಸ್ಥಾನದಲ್ಲಿದ್ದೇವೆ. ಸೊ ಇವೆಲ್ಲ ಕೂಡ ನಾವು ರೋಡ್ ಮ್ಯಾಪ್ ಟು ನೆಟ್ ಝೀರೋಗೆ ನಾವು ಬೆಸ್ಟ್ ಜಸ್ಟಿಫೈ ಮಾಡಬಹುದಾಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ನಾನು ಬೇರೆ ರಾಷ್ಟ್ರಗಳನ್ನ ಕೂಡ ನಿಮ್ಗೆ ಕೊಟ್ಟಿರ್ತೇನೆ, ಬಟ್ ಯು ನೀಡ್ ನಾಟ್ ಇವನ್ ಮೆನ್ಷನ್ ದೆಮ್. ಸೊ ನೀವು ಜಸ್ಟ್ ಫಾರ್ ಯುವರ್ ನಾಲೆಜ್ ಪರ್ಪಸ್ಗೆ ಕೊಟ್ಟಿರ್ತೇನೆ. ನಾವು ಪವನ ಶಕ್ತಿ ಉತ್ಪಾದನೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಸೊ ಚೈನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಜರ್ಮನಿ ನಮ್ಗಿಂತ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇನ್ನು ನಮ್ಮ ಭಾರತ ದೇಶದ ರೈಲ್ವೆ ವಲಯ, ಸೊ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅವರ್ ಕಂಟ್ರಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಮ್ಮ ರೈಲ್ವೆ ವಲಯ ಕೂಡ ಒಂದು ಟಾರ್ಗೆಟ್ ಅನ್ನ ತಗೊಂಡಿರುತ್ತೆ. ಆ ಟಾರ್ಗೆಟ್ ಏನು ಅಂದ್ರೆ ಬೈ 2030 ಅಂದ್ರೆ 2030 ನಾವು ತಲುಪುವ ವೇಳೆಗೆ ಸೊ ನೆಟ್ ಝೀರೋನ ಅಚೀವ್ ಮಾಡ್ತಕ್ಕಂಥದ್ದು. ವೆನ್ ಐ ಸೇ ನೆಟ್ ಝೀರೋ ಬೈ 2030, ಇಟ್ ಈಸ್ ಓನ್ಲಿ ರೈಲ್ವೆ ಸೆಕ್ಟರ್, ರೈಲ್ವೆ ವಲಯವನ್ನ ನಿವ್ವಳ ಶೂನ್ಯ ಮಾಡ್ಲಿಕ್ಕೆ 2030 ನಾವು ಟಾರ್ಗೆಟ್ ಅನ್ನ ತಗೊಂಡಿರ್ತೇವೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ಸರ್ಕಾರ ಫೇಮ್ ಸ್ಕೀಮ್ ಅನ್ನ ಪ್ರಾರಂಭ ಮಾಡಿರುತ್ತೆ. ಫೇಮ್ ಸ್ಕೀಮ್ ಅಂದ್ರೆ ಈ ಫಾಸ್ಟರ್ ಅಡಾಪ್ಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿರುತ್ತೆ ಸೊ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಇನ್ಸೆಂಟಿವ್ಸ್ ಅನ್ನ ಕೊಡ್ತಕ್ಕಂಥದ್ದು, ಅಥವಾ ಅದನ್ನ ಖರೀದಿ ಮಾಡ್ತಕ್ಕಂಥವ್ರಿಗೆ ಇನ್ಸೆಂಟಿವ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಆ ಒಂದು ಇನ್ಸೆಂಟಿವ್ಸ್ ಅನ್ನ ಕೊಡುವ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಖರೀದಿಯನ್ನ ಕೂಡ ಹೆಚ್ಚು ಮಾಡುವ ಕಾರಣದಿಂದ ಫೇಮ್ ಯೋಜನೆಯನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಭಾರತ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೆಟ್ಯಾಟ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೆಟ್ಯಾಟ್ ಇನಿಷಿಯೇಟಿವ್ ಅಂದ್ರೆ ಸೊ ಇದು ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಸಂಕುಚಿತ ಜೈವಿಕ ಅನಿಲ ಉತ್ಪಾದನೆಯನ್ನ ಉತ್ತೇಜನ ಮಾಡ್ಲಿಕ್ಕೆ ಸೆಟ್ಯಾಟ್ ಸ್ಕೀಮ್ ಅನ್ನ ಕೂಡ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಿಂದ ಕೂಡ ನಾವು ಎಮಿಷನ್ ಅನ್ನ ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ನ ಒಂದು ಸಿಗ್ನಿಫಿಕೆನ್ಸ್ ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ನೀವು 1 ಟನ್ ಆಫ್ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಸೊ ರಸ್ತೆಯ ಮುಖಾಂತರ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ 100% ಎಮಿಷನ್ ಆಗುತ್ತೆ ಅಂತ ನಾವು ತಗೊಂಡ್ರೆ, ಅದನ್ನೇ ರೈಲ್ವೆ ಮುಖಾಂತರ ಮಾಡಿದ್ರೆ ಕೇವಲ 25% ಎಮಿಷನ್ ಆಗುತ್ತೆ. ಅದನ್ನೇ ವಾಟರ್ ವೇಸ್ ಅಥವಾ ಜಲ ಸಾರಿಗೆಯಿಂದ ಮಾಡಿದ್ರೆ ಕೇವಲ 5% ನಾವು ಎಮಿಷನ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ರಸ್ತೆ ಮಾರ್ಗಕ್ಕಿಂತ ರೈಲ್ವೆ ಮಾರ್ಗ ಮಾಲಿನ್ಯವನ್ನ ಕಡಿಮೆ ಮಾಡುತ್ತೆ, ರೈಲ್ವೆ ಮಾರ್ಗಕ್ಕಿಂತ ಜಲಮಾರ್ಗ ಅಂತಕ್ಕಂಥದ್ದು ಮಾಲಿನ್ಯವನ್ನ ಕಡಿಮೆ ಮಾಡುತ್ತೆ. ಸೊ ಅದರಿಂದ ನಾವು ಹೆಚ್ಚು ರೈಲ್ವೆ ಮಾರ್ಗಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಹೆಚ್ಚು ಜಲಮಾರ್ಗಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಒಂದು ಹೂಡಿಕೆಯನ್ನ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ರಾಷ್ಟ್ರ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನ ಕೂಡ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಈಗ 100ಕ್ಕೂ ಹೆಚ್ಚು ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಸೇರ್ಕೊಂಡಿರ್ತವೆ. ಸೊ ಸೌರ ಶಕ್ತಿಯನ್ನ ಬೆಟರ್ ಯೂಸ್ ಮಾಡ್ಲಿಕ್ಕೆ ತಂತ್ರಜ್ಞಾನದ ಒಂದು ವಿನಿಮಯವಾಗಿರ್ಬೋದು ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಆಗಿರ್ಬೋದು, ಇದನ್ನೆಲ್ಲ ಉತ್ತೇಜನ ಮಾಡ್ಲಿಕ್ಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಪ್ರಾರಂಭ ಮಾಡಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದ ಹರಿಯಾಣದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಕೂಡ ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ನಾವು 1 ವರ್ಲ್ಡ್ 1 ಗ್ರಿಡ್ 1 ಸನ್ ಇನಿಷಿಯೇಟಿವ್, ಅಂದ್ರೆ ಒಂದು ಸೂರ್ಯ ಒಂದು ಪ್ರಪಂಚ ಮತ್ತು ಒಂದು ಗ್ರಿಡ್, ಅಂದ್ರೆ ನಮ್ಗಿರ್ತಕ್ಕಂಥದ್ದು ಒಂದೇ ಸೂರ್ಯ,
ಆ ಒಂದೇ ಸೂರ್ಯನನ್ನ ನಾವು ಅದರ ಎನರ್ಜಿಯನ್ನ ನಾವು ತುಂಬಾ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳುವ ಕಾರಣದಿಂದ ಗ್ರಿಡ್ ನ ಮುಖಾಂತರ ಎಲ್ಲೆಲ್ಲಿ ಈ ಎನರ್ಜಿ ಶಾರ್ಟೇಜ್ ಇರುತ್ತೆ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಕೂಡ ಸಾಕಾರಗೊಳಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಮ್ಮ ಭಾರತ ದೇಶ ಇದೆ. ಸೊ ಇವೆಲ್ಲದರ ಜೊತೆಗೆ ಲೈಫ್ ಇನಿಷಿಯೇಟಿವ್ ಅಂತ ಕರಿತೇವೆ. ಅಂದ್ರೆ ಲೈಫ್ ಸ್ಟೈಲ್ ಫಾರ್ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ, ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ. ಸೊ ನಮ್ಮ ಪರಿಸರ ವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ಲೈಫ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಸೊ ಎನ್ಕರೇಜಿಂಗ್ ಗ್ರೀನ್ ಬಿಲ್ಡಿಂಗ್ಸ್ ಅಂದ್ರೆ ಹಸಿರು ಕಟ್ಟಡಗಳ ನಿರ್ಮಾಣವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಗ್ರೀನ್ ಬಿಲ್ಡಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಈಗ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ಆ ವೆಂಟಿಲೇಷನ್ ಅಂತಕ್ಕಂಥದ್ದು ಅಂದ್ರೆ ಬೆಳಕು ಬಹಳ ಕಡಿಮೆ ಬರುತ್ತೆ. ಸೊ ನಾವು ಹಗಲಿನ ವೇಳೆಯಲ್ಲೂ ಕೂಡ ಲೈಟ್ಸ್ ಅಥವಾ ದೀಪಗಳನ್ನ ಉರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವಾಗ ಆ ಒಂದು ಮನೆಗಳನ್ನ ನಾವು ಈ ಒಂದು ನ್ಯಾಚುರಲ್ ಲೈಟ್ ಹಗಲಿನ ವೇಳೆಯಲ್ಲಿ ಮನೆಯಲ್ಲಿ ಬರುವ ರೀತಿಯಲ್ಲಿ ನಾವು ವಿನ್ಯಾಸಗೊಳಿಸ್ತೇವೆ. ಸೊ ಅದನ್ನೇ ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಉಪಕ್ರಮವನ್ನ ನಮ್ಮ ಭಾರತ ದೇಶ ನ್ಯಾಷನಲಿ ಸ್ಟಾರ್ಟ್ ಮಾಡಿರುತ್ತೆ. ಬಟ್ ಈಗ ಸೊ ಈ ಒಂದು ಇನಿಷಿಯೇಟಿವ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲಿ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಪ್ರೋಗ್ರಾಮ್ಸ್ ಆಗಿರುತ್ತೆ. ಸೊ ಇನ್ನು ನಮ್ಮ ಭಾರತ ದೇಶದ ಅರಣ್ಯಗಳನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಕಂಪಾಸ್ ಸ್ಕೀಮ್ ಅನ್ನ ಲಾಂಚ್ ಮಾಡಿರುತ್ತೆ. ಅಂದ್ರೆ ಕಂಪೆನ್ಸೇಟರಿ ಎಫಾರೆಸ್ಟೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ನಾವ್ ಏನೇನು ಮೂಲ ಸೌಕರ್ಯಗಳನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಗರದಲ್ಲಿ ನಾವೇನಾದ್ರೂ ಬ್ರಿಡ್ಜ್ ಅಥವಾ ಸೇತುವೆಯನ್ನ ಕಟ್ಟಬೇಕಾಗಿದ್ರೆ ಅಥವಾ ಒಂದು ಮೆಟ್ರೋವನ್ನ ನಿರ್ಮಾಣ ಮಾಡ್ಬೇಕಾಗಿದ್ರೆ ಸೊ ಅಲ್ಲಿ ಸಾಕಷ್ಟು ಮರಗಳನ್ನ ನಾವು ಕಡಿಬೇಕಾಗಿರುತ್ತೆ. ಬಟ್ ಅದು ಅನಿವಾರ್ಯವಾಗಿರುತ್ತೆ. ಬಿಕಾಸ್ ಆ ನಗರವನ್ನ ಕೂಡ ನಾವು ಫಾರ್ ದಿ ಪೀಪಲ್ ಫ್ರೆಂಡ್ಲಿ ಮಾಡ್ಬೇಕಾಗಿದ್ರೆ ಈ ಎಲ್ಲಾ ಮೂಲ ಸೌಕರ್ಯಗಳನ್ನ ಮಾಡ್ಬೇಕಾಗಿರುತ್ತೆ. ಬಟ್ ಅಲ್ಲೇನು ನಾವು ಮರಗಳನ್ನ ನಾಶ ಮಾಡಿರ್ತೇವೆ ಅದನ್ನ ಕಂಪೆನ್ಸೇಟ್ ಮಾಡ್ಲಿಕ್ಕೆ ನಾವು ಇನ್ನೊಂದು ಪ್ರದೇಶದಲ್ಲಿ ಅದಕ್ಕಿಂತ ಡಬಲ್ ಮರಗಳನ್ನ ನೆಡ್ತಕ್ಕಂತ ಒಂದು ಉದ್ದೇಶದಿಂದ ಈ ಒಂದು ಕಂಪಾಸ್ ಸ್ಕೀಮ್ ಅನ್ನ ಮಾಡಿರ್ತಾರೆ. ಸೊ ಇದರಿಂದ ಕೂಡ ನಾವು ಕಾರ್ಬನ್ ಡೈಆಕ್ಸೈಡ್ ಸೀಕ್ವೆಸ್ಟ್ರಿಂಗ್ ಅನ್ನ ಹೆಚ್ಚು ಮಾಡಬಹುದಾಗಿರುತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ವನಗಳನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ನಗರ ವನ ಯೋಜನೆಗಳನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂತ ರಾಷ್ಟ್ರಗಳ ಪಟ್ಟಿಗೆ ನಮ್ಮ ಭಾರತ ರಾಷ್ಟ್ರ ಸೇರಿರುತ್ತೆ. ಸರ್ ಇವಾಗ ರಾಮ್ಸಾರ್ ಸೈಟ್ಗೂ ಎಮಿಷನ್ಗೂ ಏನ್ ಸಂಬಂಧ ಅಂತ ನಿಮ್ಗೆ ಡೌಟ್ ಬರುತ್ತೆ. ಸೊ ರಾಮ್ಸಾರ್ ಸೈಟ್ಸ್ ಅನ್ನ ಉದ್ದೇಶ ಏನು ಅಂದ್ರೆ ಅಲ್ಲಿ ಪೊಲ್ಯೂಷನ್ ಆಗದೆ ಇರುವ ಹಾಗೆ ಕಾಪಾಡ್ತಕ್ಕಂಥದ್ದು. ಸೊ ಯಾವಾಗ ನಾವು ನಮ್ಮ ಜಲಮೂಲಗಳನ್ನ ಪೊಲ್ಯೂಷನ್ ಆಗದೆ ಕಾಪಾಡ್ತೇವೆ ಸೊ ನೀರನ್ನ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಕಾರಣ ಏನಂದ್ರೆ ಇದು ಅರಣ್ಯಗಳಿಗಿಂತ ಅಂದ್ರೆ ಫಾರೆಸ್ಟ್ ಗಳಿಗಿಂತ ಅತಿ ಹೆಚ್ಚಿನ ಇಂಗಾಲವನ್ನ ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಬಟ್ ಆ ಹೀರಿಕೊಳ್ತಕ್ಕಂಥ ಸಾಮರ್ಥ್ಯ ಆ ನೀರಿನ ಶುದ್ಧತೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರಾಮ್ಸಾರ್ ಪಟ್ಟಿಗೆ ಹೆಚ್ಚಿನ ತಾಣಗಳನ್ನ ಸೇರಿಸುವ ಕಾರಣದಿಂದ ಕೂಡ ನಾವು ಹೆಚ್ಚಿನ ಇಂಗಾಲವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ವೃದ್ಧಿ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ನ್ಯಾಷನಲ್ ರಿವರ್ ಆಗಿರ್ತಕ್ಕಂಥ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ನಮಾಮಿ ಗಂಗಾ ಯೋಜನೆ ಆಗಿರ್ಬೋದು ಮತ್ತೆ ಬೇರೆಲ್ಲಾ ನದಿಗಳನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲಾನ್ ಅಥವಾ ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆಗಳನ್ನ ಲಾಂಚ್ ಮಾಡಿರ್ತವೆ. ಸೊ ಇವೆಲ್ಲಾ ಕೂಡ ಇಂಗಾಲದ ಡೈಆಕ್ಸೈಡ್ ಅನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಯೋಜನೆಗಳಾಗಿರ್ತವೆ. ಸೊ ಇವೆಲ್ಲಾ ಕೂಡ ಕ್ಯುಮ್ಯುಲೇಟಿವ್ಲಿ ನಮ್ಗೆ ಈ ಒಂದು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ನು ನ್ಯೂಕ್ಲಿಯರ್ ಎನರ್ಜಿ ಪರಮಾಣು ಶಕ್ತಿಗೆ ಬಂದಾಗ ಅಥವಾ ಪರಮಾಣು ವಿದ್ಯುತ್ ಶಕ್ತಿಗೆ ಬಂದಾಗ ನಮ್ಮ ಭಾರತ ದೇಶ ವೆರಿ ರೀಸೆಂಟ್ಲಿ ಒಂದು ಟಾರ್ಗೆಟ್ ಅನ್ನ ಅನೌನ್ಸ್ ಮಾಡಿದೆ. ಅದೇನು ಅಂದ್ರೆ 2047ರ ವೇಳೆಗೆ ಅಂದ್ರೆ ನಮ್ಮ ಭಾರತ ದೇಶ ಅಮೃತ್ ಕಾಲ್ 100 ವರ್ಷಗಳ ಸ್ವತಂತ್ರ ರಾಷ್ಟ್ರ ಆಗುವ ಸಮಯಕ್ಕೆ 100 ಜಿಗಾವ್ಯಾಟ್ಸ್ ಅಷ್ಟು ನ್ಯೂಕ್ಲಿಯರ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನ ಹೆಚ್ಚು ಮಾಡುವ ಕಾರಣದಿಂದ ಕೂಡ ನಾವು ಈ ಒಂದು ಫಾಸಿಲ್ ಫ್ಯೂಯಲ್ ಗಳ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಭಾರತ ಸರ್ಕಾರ ಇತ್ತೀಚೆಗೆ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಥವಾ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ಲಾಂಚ್ ಮಾಡಿದೆ. ಸೊ ಇದನ್ನ ಸ್ಮಾಲ್ ಸ್ಕೇಲ್ ಅಲ್ಲೂ ಕೂಡ
ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸ್ಥಾವರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಭಾರತ ಸರ್ಕಾರ ತೆಗೆದುಕೊಂಡಿರುತ್ತೆ. ಇನ್ನು ಈ ಒಂದು ಸ್ಟೀಲ್ ಸೆಕ್ಟರ್ ಏನಿದೆ, ಉಕ್ಕು ಅಥವಾ ಕಬ್ಬಿಣದ ಒಂದು ವಲಯ ಏನಿರುತ್ತೆ, ಸೊ ಇದು ಅತಿ ಹೆಚ್ಚಿನ ಮಾಲಿನ್ಯವನ್ನ ಉಂಟು ಮಾಡ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಸೊ ಅದರಿಂದ ನಮ್ಮ ಭಾರತ ಸರ್ಕಾರ ಈ ಸ್ಟೀಲ್ ಸೆಕ್ಟರ್ ಅನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ, ಏನಕ್ಕೆ ಪ್ರೋತ್ಸಾಹ ಮಾಡ್ಲಿಕ್ಕೆ, ಲೋ ಕಾರ್ಬನ್ ಸ್ಟೀಲ್ ಅಂದ್ರೆ ಅತಿ ಕಡಿಮೆ ಇಂಗಾಲದ ಉಕ್ಕನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕಂಪನಿಗಳಿಗೆ ಉತ್ತೇಜನವನ್ನ ನೀಡುವ ಕಾರಣದಿಂದ 15,000 ಕೋಟಿ ಇನ್ಸೆಂಟಿವ್ಸ್ ಅನ್ನ ಅನೌನ್ಸ್ ಮಾಡಿರುತ್ತೆ. ಸೊ ಈ ಒಂದು 15,000 ಕೋಟಿ ಒಂದು ಪ್ರೋತ್ಸಾಹ ಧನವನ್ನ ಕೊಡುವ ಮುಖಾಂತರ ಗ್ರೀನ್ ಸ್ಟೀಲ್ ಅಥವಾ ಲೋ ಕಾರ್ಬನ್ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಸೊ ಇನ್ನು ಸಿಮೆಂಟ್ ಇಂಡಸ್ಟ್ರಿಗೆ ಬಂದಾಗ ಇದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಮಿಟರ್ಸ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸಿಮೆಂಟ್ ಇಂಡಸ್ಟ್ರಿ 2047ಗೆ ಒಂದು ಮಧ್ಯಂತರವಾಗಿರ್ತಕ್ಕಂಥ ಒಂದು ಇಂಟರಿಮ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರುತ್ತೆ. ಸೊ ಈ 2070ಗೆ ಇವರು ಕೂಡ ನೆಟ್ ಝೀರೋ ಅಚೀವ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಒಂದು ಇಂಟರಿಮ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. 2047ಗೆ ಸ್ವಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇವನ್ ಸಿಮೆಂಟ್ ಇಂಡಸ್ಟ್ರಿ ಕೂಡ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಈ ಒಂದು CBG ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತೆ ಈ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಕುಚಿತ ನೈಸರ್ಗಿಕ ಅನಿಲ ಮತ್ತೆ ಪೈಪುಗಳ ಮುಖಾಂತರ ಸಂಪರ್ಕ ಮಾಡ್ತಕ್ಕಂಥ ಈ ನೈಸರ್ಗಿಕ ಅನಿಲ ಏನಿರುತ್ತೆ, ಇದಕ್ಕೆ CBG ಯನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು ಅಂದ್ರೆ ಸಂಕುಚಿತ ಜೈವಿಕ ಅನಿಲವನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೂಡ ಸರ್ಕಾರ ಇಟ್ಕೊಂಡಿರುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಈಗಾಗಲೇ ಪ್ರಾರಂಭ ಮಾಡಿರುತ್ತೆ. ನೀವು ಎಲ್ಲಾ ವರ್ಷದ ಟಾರ್ಗೆಟ್ ಅನ್ನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮೇನ್ ಟಾರ್ಗೆಟ್ ಅನ್ನ ಬರೆದ್ರೆ ಸಾಕಾಗುತ್ತೆ. 2028-29 ವೇಳೆಗೆ 5% ಅಷ್ಟು ಬ್ಲೆಂಡ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ನಾವು 20% ಎಥನಾಲ್ ಅನ್ನ ಬ್ಲೆಂಡ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಪೆಟ್ರೋಲ್ಗೆ ಸಂಬಂಧಪಟ್ಟಂತೆ ನಾವೇನ್ ಇಟ್ಕೊಂಡಿದ್ದೇವೆ, ಸೊ ಅದೇ ರೀತಿ ಈ ಒಂದು ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೂಡ ನಮ್ಮ ಭಾರತ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಐ ಟೋಲ್ಡ್ ಯು, ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಅಂತಕ್ಕಂಥದ್ದು ಇದು ಕೂಡ ಸಾಕಷ್ಟು ಎಮಿಷನ್ ಅನ್ನ ಮಾಡ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಅನ್ನ ಸುಸ್ಥಿರಗೊಳಿಸಲಿಕ್ಕೆ ನಮ್ಮ ಭಾರತ ಸರ್ಕಾರ ಕೆಲವೊಂದು ಲಾಂಗೆಸ್ಟ್ ಡಿಸ್ಟೆನ್ಸ್ ಇರ್ತಕ್ಕಂಥ ಪ್ರಾಜೆಕ್ಟ್ ಗಳನ್ನ ಶಾರ್ಟ್ ಪಾಸಿಬಲ್ ಡಿಸ್ಟೆನ್ಸಸ್ ಆಗಿ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ನಮ್ಗೆ ಸಮಯ ಮತ್ತೆ ಇಂಧನ, ಬೋತ್ ಟೈಮ್ ಮತ್ತೆ ಫ್ಯೂಯಲ್ ಎರಡನ್ನ ಕೂಡ ನಾವು ಉಳಿಸಬಹುದಾಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅನ್ನ ನಾನು ಇಲ್ಲಿ ಸುಮ್ಮನೆ ಚಿತ್ರದ ರೂಪದಲ್ಲಿ ಕೊಟ್ಟಿರ್ತೇನೆ. ನೀವು ಪ್ರಬಂಧದಲ್ಲಿ ಚಿತ್ರವನ್ನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾಗಿರುತ್ತೆ. ಅಂದ್ರೆ ನಮ್ಮ ಭಾರತ ರಾಷ್ಟ್ರವನ್ನ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಲ್ಯಾಂಡ್ ನ ಮುಖಾಂತರ ಕನೆಕ್ಟ್ ಮಾಡುವ ಬದಲಾಗಿ ವಾಟರ್ ನ ಮುಖಾಂತರ ಕನೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಮುಂಚೆ ನಾವು ಲ್ಯಾಂಡ್ ಮುಖಾಂತರ ಟ್ರಾವೆಲ್ ಮಾಡಿದ್ರೆ 1880 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನೇ ನಾವು ವಾಟರ್ ವೇನ ಮುಖಾಂತರ ಟ್ರಾವೆಲ್ ಮಾಡೋದ್ರಿಂದ ಸೊ 50% ಅಷ್ಟು ಡಿಸ್ಟೆನ್ಸ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸ್ಟ್ರೇಟ್ ಅವೇ ನಾವು 50% ಆಫ್ ಫ್ಯೂಯಲ್ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ನೀವು ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ನೀಡಬಹುದಾಗಿರುತ್ತೆ. ಸೊ ಇನ್ನೊಂದು ಇಂಟರ್ನ್ಯಾಷನಲಿ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ಕೊಡೋದಾದ್ರೆ ಈ ರಷ್ಯಾ ಮತ್ತೆ ವ್ಲಾಡಿವೊಸ್ಟಾಕ್ ಕನೆಕ್ಷನ್. ನಾವು ಮುಂಚೆ ಚೆನ್ನೈನಿಂದ ಈ ಒಂದು ಮಲಾಕಾ ಸ್ಟ್ರೈಟ್ ನ ಮುಖಾಂತರ ಸೌತ್ ಚೈನಾ ಸೀನ ಮುಖಾಂತರ ನಾವು ರಷ್ಯಾವನ್ನ ತಲುಪ್ತಾ ಮುಂಚೆ ನಾವು ಈ ಭಾಗದಿಂದ ಅಂದ್ರೆ ಈ ರೆಡ್ ಸೀನ ಮುಖಾಂತರ ಮೆಡಿಟರೇನಿಯನ್ ಸೀನ ಮುಖಾಂತರ ಸೊ ರಷ್ಯಾವನ್ನ ತಲುಪ್ತಕ್ಕಂಥ ಮಾರ್ಗ ಇದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದು 8,675 ಮೈಲಿಗಳಿರುತ್ತೆ. ಸೊ ಇದಕ್ಕೆ ಪರ್ಯಾಯವಾಗಿ ನಾವು ಚೆನ್ನೈ ಪೋರ್ಟ್ ನ ಮುಖಾಂತರ ಮಲಾಕಾ ಸ್ಟ್ರೇಟ್ ಮತ್ತೆ ಸೌತ್ ಚೈನಾದಿಂದ ನಾವು ರಷ್ಯಾದ ವ್ಲಾಡಿವೊಸ್ಟಾಕ್ ನ ತಲುಪ್ತಕ್ಕಂಥ ಮಾರ್ಗ. ಸೊ ಈ ಮಾರ್ಗವನ್ನ ನಾವು ಚೆನ್ನೈ ವ್ಲಾಡಿವೊಸ್ಟಾಕ್ ಮಾರ್ಗ ಅಂತಾನೆ ಹೇಳ್ತೇವೆ. ಸೊ ಈ ಒಂದು ಮಾರ್ಗದಿಂದ ನಾವು 5,647 ನಾಟಿಕಲ್ ಮೈಲ್ಸ್ ಡಿಸ್ಟೆನ್ಸ್ ಮಾತ್ರ ಇರುತ್ತೆ. ಸೊ 8,000 ಚಿಲ್ಲರೆಯಿಂದ ನಾವು 5,000 ಚಿಲ್ಲರೆಗೆ ರೆಡ್ಯೂಸ್ ಮಾಡಬಹುದಾಗಿರುತ್ತೆ. ಬಿಕಾಸ್ ರಷ್ಯಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಮುಖವಾಗಿರ್ತಕ್ಕಂಥ ಟ್ರೇಡ್ ಪಾರ್ಟ್ನರ್ ಆಗಿರುತ್ತೆ. ನಾವು ಅತಿ ಹೆಚ್ಚಿನ ಕಚ್ಚಾ ತೈಲವನ್ನ ರಷ್ಯಾದಿಂದ ಖರೀದಿ ಮಾಡ್ತೇವೆ. ಮತ್ತೆ ನಮ್ಮ ಡಿಫೆನ್ಸ್ ರಿಲೇಷನ್ಸ್ ಕೂಡ ಬಹಳ ಹೆಚ್ಚಾಗಿ ರಷ್ಯಾದ
ರಷ್ಯಾದೊಂದಿಗೆ ಇರ್ತಕ್ಕಂಥದ್ದು ನಮ್ಗೆ ತಿಳಿದಿರುತ್ತೆ. ಸೊ ಅದರಿಂದ ಈ ಜಲಮಾರ್ಗಗಳನ್ನ ಹೆಚ್ಚು ಮಾಡುವ ಮುಖಾಂತರ ನಾವು ನೆಟ್ ಝೀರೋನ ಸಾಧನೆ ಮಾಡ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಸುಲಭವಾಗತ್ತೆ. ಸೊ ಅದಾದ್ಮೇಲೆ ಇತ್ತೀಚೆಗೆ ಈ ಒಂದು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಸೊ ಇದನ್ನು ಕೂಡ ಬಹಳ ಚರ್ಚೆಯಲ್ಲಿರ್ತಕ್ಕಂಥ ಒಂದು ಕಾರಿಡಾರ್ ವ್ಯವಸ್ಥೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ನಮ್ಮ ಭಾರತ ದೇಶದ ಮುಂಬೈ ಪೋರ್ಟ್ ನಿಂದ ನಾವ್ ಏನ್ ಟ್ರಾವೆಲ್ ಮಾಡ್ತಾ ಇದ್ದೇವೆ, ಕನ್ವೆನ್ಷನಲ್ ರೂಟ್ ಏನಿರುತ್ತೆ ಅದು ತುಂಬಾ ಲಾಂಗೆಸ್ಟ್ ರೂಟ್ ಇರುತ್ತೆ. ಸೊ ಇದರ ಬದಲಾಗಿ ನಾವು ಇರಾನ್ ನ ಬಳಿ ಚಹಬರ್ ಪೋರ್ಟ್ ಅನ್ನ ನಾವೇನ್ ಡೆವಲಪ್ ಮಾಡ್ತಾ ಇದ್ದೇವೆ, ಸೊ ಅದರ ಮುಖಾಂತರ ಅಜರ್ಬೈಜಾನ್ ಕ್ಯಾಸ್ಪಿಯನ್ ಸೀನ ಮುಖಾಂತರ ನಾವು ರಷ್ಯಾಗೆ ತಲುಪ್ತಕ್ಕಂಥ ಒಂದು ಶಾರ್ಟೆಸ್ಟ್ ವೇ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಕೂಡ ಇದೆ. ಸೊ ಇದನ್ನ ಫಾಸ್ಟ್ ಮಾಡ್ಲಿಕ್ಕೆ ಇತ್ತೀಚಿನ ಒಂದು ಗ್ಲೋಬಲ್ ಸಮಿಟ್ ಅಥವಾ ಜಾಗತಿಕ ಶೃಂಗಸಭೆಯಲ್ಲಿ ಸೊ ಈ ಒಂದು ಮಾರ್ಗದ ಮೂಲಸೌಕರ್ಯ ಅಭಿವೃದ್ಧಿಯನ್ನ ವೇಗಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಮುಖಾಂತರ ಕೂಡ ನಾವು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ನಮ್ಗೆ ಸಪೋರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಈ ಒಂದು ಇಂಡಿಯಾಸ್ ರಿನ್ಯೂಬಲ್ ಎನರ್ಜಿನ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಸೊ ರಿನ್ಯೂಬಲ್ ಎನರ್ಜಿಯಲ್ಲಿ ನಾವು ನಮ್ಮ ಕೆಪಾಸಿಟಿ ಎಷ್ಟಿದೆ ಅದನ್ನ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಸೊ ನಾವು ಈ ಒಂದು ಸೋಲಾರ್ ಪವರ್ ಏನಿರುತ್ತೆ, ಅಂದ್ರೆ ನಮ್ಮ ಪ್ರಸ್ತುತವಾಗಿ ಥರ್ಮಲ್ ಎನರ್ಜಿ ನಾವು ಹತ್ತತ್ರ ಇವಾಗ 50% ಬಂದಿದ್ದೇವೆ. ಟೋಟಲ್ ಎನರ್ಜಿಯನ್ನ ನಾವು ತೆಗೆದುಕೊಂಡ್ರೆ ಸೊ 50% ಆಫ್ ದಿ ಎನರ್ಜಿ ಇನ್ನೂ ಕೂಡ ಕಲ್ಲಿದ್ದಲಿಂದನೇ ಬರ್ತಾ ಇದೆ. ಸೊ ಇದೇ ನಮ್ಗೆ ಮೇಜರ್ ಆಗಿ ಒಂದು ಪೊಲ್ಯೂಷನ್ ಮಾಡ್ಲಿಕ್ಕೆ ಕಾರಣವಾಗಿರುತ್ತೆ. ಸೊ ಅದನ್ನ ಬಿಟ್ರೆ ನಮ್ಗೆ ಸೋಲಾರ್ ಎನರ್ಜಿ, ಬಯೋ ಪವರ್, ಸ್ಮಾಲ್ ಹೈಡ್ರೋ ಪವರ್, ವಿಂಡ್ ಪವರ್, ನ್ಯೂಕ್ಲಿಯರ್ ಮತ್ತೆ ಹೈಡ್ರೋ ಸರಿಸುಮಾರು 50-50 ರೇಷಿಯೋದಲ್ಲಿ ನಾವಿಲ್ಲಿ ಪ್ರಸ್ತುತವಾಗಿದ್ದೇವೆ. ಸೊ ಯಾವಾಗ ನಾವು ಈ ಒಂದು ಥರ್ಮಲ್ ಎನರ್ಜಿಯನ್ನ ರಿಡ್ಯೂಸ್ ಮಾಡಿ ಈ ಒಂದು ರಿನ್ಯೂಬಲ್ ಅಥವಾ ನಾನ್ ಫಾಸಿಲ್ ಫ್ಯೂಯಲ್ ಅನ್ನ ನಾವು ಹೆಚ್ಚು ಮಾಡ್ತೇವೆ, ಸೊ ಅವಾಗ ನಾವು ನೆಟ್ ಝೀರೋನ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ಸೊ ನಾನ್ ತಗೊಂಡಿರ್ತಕ್ಕಂಥದ್ದು ಬಹಳ ಲೇಟೆಸ್ಟ್ ರಿಪೋರ್ಟ್ ಜೂನ್ 2025 ಒಂದು ವರದಿಯನ್ನ ತೆಗೆದುಕೊಂಡಿದ್ದೇನೆ. ಸೊ ಅದ್ರ ಜೊತೆಗೆ ನೀವು ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ ಯಾವ್ದು ಹೆಚ್ಚಿದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬಹುದಾಗಿರುತ್ತೆ. ಸೊ ಇದು ಟೋಟಲ್ ಎನರ್ಜಿ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಇರುತ್ತೆ. ಸೊ ಇದನ್ನು ಕೂಡ ಒಂದು ಸ್ಮಾಲ್ ಗ್ರಾಫ್ ನ ಮುಖಾಂತರ ನೀವು ಒಂದು ಮೈಂಡ್ ಮ್ಯಾಪ್ ಅನ್ನ ಬರೆಯುವ ಮುಖಾಂತರ ಎಕ್ಸ್ಪ್ಲೇನ್ ಮಾಡಬಹುದಾಗಿರುತ್ತೆ. ಸೊ 1-2 ಮೈಂಡ್ ಮ್ಯಾಪ್ ಅನ್ನ ಯೂಸ್ ಮಾಡಿ, ಅದಕ್ಕಿಂತ ಹೆಚ್ಚು ಚಿತ್ರಗಳನ್ನ ನಿಮ್ಮ ಎಸ್ಸೆಯಲ್ಲಿ ಬಳಕೆ ಮಾಡಬೇಡಿ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶ ಒಂದು ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ ಇನ್ನೊಂದು ಇನಿಷಿಯೇಟಿವ್ ಏನಂದ್ರೆ ಈ ಸಿಮೆಂಟ್, ಅಲ್ಯೂಮಿನಿಯಂ, ಕ್ಲೋರ್ ಆಲ್ಕಲಿ, ಪಲ್ಪ್ ಮತ್ತೆ ಪೇಪರ್, ಕಾಗದ ಕಾರ್ಖಾನೆ. ಸೊ ಎಲ್ಲಾ ಕಾರ್ಖಾನೆಗಳು ಅತಿ ಹೆಚ್ಚಿನ ಒಂದು ಇಂಗಾಲವನ್ನ ಹೊರಸೂಸ್ತಕ್ಕಂಥ ಒಂದು ಕಾರ್ಖಾನೆಗಳಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಹೌಸ್ ಗ್ಯಾಸಸ್ ಟಾರ್ಗೆಟ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ಪರ್ಸೆಂಟೇಜ್ ಅನ್ನ ರಿಡ್ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿರುತ್ತೆ. ಸೊ ಅದನ್ನ CCTS ಅಂತ ಕರಿತೇವೆ, ಅಂದ್ರೆ ಕಾರ್ಬನ್ ಕ್ರೆಡಿಟ್ ಟ್ರೇಡ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಅವ್ರೇನಾದ್ರೂ ಆ ಟಾರ್ಗೆಟ್ ಗಿಂತ ಹೆಚ್ಚಿನ ಇಂಗಾಲವನ್ನೇನಾದ್ರೂ ಅವರು ಹೊರಸೂಸಿದ್ರೆ ಸೊ ಬೇರೆ ಒಂದು ಕೈಗಾರಿಕೆಯಿಂದ ಅವರು ಕಾರ್ಬನ್ ಕ್ರೆಡಿಟ್ಸ್ ಅನ್ನ ಖರೀದಿ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಯಾರು ಟಾರ್ಗೆಟ್ ಗಿಂತ ಕಡಿಮೆ ಎಮಿಟ್ ಮಾಡಿರ್ತಾರೆ ಅವರಿಂದ ಅವರು ಹೆಚ್ಚಿನ ಹಣವನ್ನ ಕೊಟ್ಟು ಕಾರ್ಬನ್ ಕ್ರೆಡಿಟ್ಸ್ ಅನ್ನ ಖರೀದಿ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಆ ಒಂದು ಕಂಪನಿಗೆ ಹಣ ಲಾಸ್ ಆಗುತ್ತೆ. ಆ ಲಾಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅವರು ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಈ ರೀತಿಯ ಟಾರ್ಗೆಟ್ಸ್ ಅನ್ನ ನಮ್ಮ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ 2025-26 ಸಾಲಿನಲ್ಲಿ 2-3% ಟಾರ್ಗೆಟ್ಸ್ ಅನ್ನ ಮಾತ್ರ ಕೊಡ್ತಾ ಇದೆ. ಸೊ ಇದು ಮುಂದಕ್ಕೆ ಹೋಗ್ತಾ 2026-27 ವೇಳೆಗೆ 3.3-7.5% ವರೆಗೆ ಈ ಒಂದು ಕಾರ್ಬನ್ ಎಮಿಷನ್ ಟಾರ್ಗೆಟ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ನಮ್ಮ ಭಾರತ ಸರ್ಕಾರ ಇಟ್ಕೊಂಡಿರುತ್ತೆ. ಸೊ ಇದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಇವೆಲ್ಲದರ ಮಧ್ಯೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ 80% ಇಂಧನ ಏನಿರುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಏನಿರುತ್ತೆ ಅದನ್ನ ರಿನ್ಯೂಬಲ್ ಸೋರ್ಸ್ ಇಂದ ಅಂದ್ರೆ ನವೀಕರಿಸಬಹುದಾದ ಮೂಲಗಳಿಂದ ತಯಾರಿ ಮಾಡಿರುತ್ತೆ. ಸೊ ಅಲ್ಲಿಗೆ ನಮ್ಮ ಕರ್ನಾಟಕವನ್ನ ಒಂದು ಕೇಸ್ ಸ್ಟಡಿ ಆಗಿ ತಗೋಬಹುದಾಗಿರುತ್ತೆ. ಅಂದ್ರೆ ಬೇರೆಲ್ಲ ರಾಜ್ಯಗಳು ನಮ್ಮ ಕರ್ನಾಟಕವನ್ನ ಒಂದು ಕೇಸ್ ಸ್ಟಡಿ ಆಗಿ ತೆಗೆದುಕೊಂಡು ಆ ಒಂದು ರಾಜ್ಯದ ಎಮಿಷನ್ ಅನ್ನ ನಾವು ಕಟ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜಿಯೋ ಥರ್ಮಲ್ ಎನರ್ಜಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಅಂದ್ರೆ ಭೂಶಾಖದ ಇಂಧನವನ್ನ ಹೆಚ್ಚು ಮಾಡ್ಲಿಕ್ಕೆ ಒಂದು ಪಾಲಿಸಿಯನ್ನ ಲಾಂಚ್ ಮಾಡಿದೆ. ಆ ಪಾಲಿಸಿಯನ್ನ ನಾವು ನ್ಯಾಷನಲ್ ಜಿಯೋ ಥರ್ಮಲ್ ಎನರ್ಜಿ ಪಾಲಿಸಿ ಅಥವಾ ರಾಷ್ಟ್ರೀಯ ಭೂಶಾಖ ಇಂಧನ ನೀತಿ ಅಂತ ಹೇಳ್ತೇವೆ. ಸೊ ಭೂಮಿಯಲ್ಲಿ ಹುದುಕಿರ್ತಕ್ಕಂಥ ಈ ಒಂದು ಹೀಟ್ ಏನಿರುತ್ತೆ ಆ ಒಂದು ಹೀಟ್ ಅನ್ನ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ನೀತಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟಾರ್ಗೆಟ್ ಅನ್ನ ಕೂಡ ಇಟ್ಕೊಂಡಿರ್ತೇವೆ. 10 gigawatts ಅಕ್ರಾಸ್ 10 ಜಿಯೋಥರ್ಮಲ್ ಪ್ರಾವಿನ್ಸಸ್ ಅಂದ್ರೆ 10 ಭೂಶಾಖದ ಪ್ರಾಂತ್ಯಗಳಿಂದ
10 ಗಿಗಾವ್ಯಾಟ್ಸ್ ಅಷ್ಟು ಭೂಶಾಖ ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ನೀತಿಯನ್ನ ಕೂಡ ನಮ್ಮ ಭಾರತ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಸೆಕ್ಟರ್ ಅಲ್ಲಿ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ 100% ಅವರು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. 100% ವಿದೇಶಿಯರು ಬಂಡವಾಳವನ್ನ ಈ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದಾಗಿರುತ್ತೆ. ಟ್ಯಾಕ್ಸ್ ರಿಲ್ಯಾಕ್ಸೇಷನ್ಸ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ರ ಜೊತೆಗೆ ಇಂಪೋರ್ಟ್ ಡ್ಯೂಟಿಯನ್ನ ಕೂಡ ಕಡಿಮೆ ಮಾಡಲಾಗಿರುತ್ತೆ. ಸೊ ಇವೆಲ್ಲವನ್ನ ಮಾಡುವ ಮುಖಾಂತರ ಜಿಯೋ ಥರ್ಮಲ್ ಎನರ್ಜಿ ಏನಿರುತ್ತೆ ಅದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇದರಿಂದ ಕೂಡ ನಾವು ನೆಟ್ ಝೀರೋನ ಅಚೀವ್ ಮಾಡ್ಲಿಕ್ಕೆ ಸುಲಭವಾಗುತ್ತೆ. ಸೊ ಇನ್ಸ್ಪೈಟ್ ಆಫ್ ಆಲ್ ದೀಸ್ ಇನಿಷಿಯೇಟಿವ್, ಸೊ ಇದನ್ನೇ ನಾನು ವೇ ಫಾರ್ವರ್ಡ್ ಅನ್ನ ಕೇವಲ ನಾನು ಒಂದು ಪ್ಯಾರಾಗ್ರಾಫ್ ಅಲ್ಲಿ ತಗೊಂಡಿದ್ದೇನೆ. ಬಿಕಾಸ್ ಮೋಸ್ಟ್ ಆಫ್ ದಿ ಇನಿಷಿಯೇಟಿವ್ಸ್ ನಮಗೆ ಪಾಸಿಟಿವ್ಲಿ ಪ್ರೂವ್ ಆಗ್ತಾ ಇರೋದ್ರಿಂದ ಹೆಚ್ಚಾಗಿ ವೇ ಫಾರ್ವರ್ಡ್ ಅನ್ನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿರುತ್ತೆ ಅದನ್ನ ನೀವು ಡಿಬೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಷ್ಟೆಲ್ಲಾ ಇನಿಷಿಯೇಟಿವ್ಸ್ ನ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಈ ಒಂದು ಕೋಲಿಂದ ಬರ್ತಕ್ಕಂಥ ವಿದ್ಯುತ್ ಇನ್ನೂ ಕೂಡ 50% ಇದೆ. ಸೊ ಆ ಒಂದು ಕಾರಣದಿಂದ ಇದನ್ನ ಗ್ರಾಜುಯಲಿ ನಾವು ರಿಡ್ಯೂಸ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ನಾವು ಇಷ್ಟೊತ್ತು ನೋಡಿರ್ತಕ್ಕಂಥ ಬೇರೆಲ್ಲ ಇನಿಷಿಯೇಟಿವ್ಸ್ ಏನಿದಾವೆ ಆ ಒಂದು ಇನಿಷಿಯೇಟಿವ್ಸ್ ಅನ್ನ ಇನ್ನೂ ಕೂಡ ಹೆಚ್ಚು ಮಾಡುವ ಮುಖಾಂತರ ಸೊ ನಾವು ಇದನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಮಾಡ್ಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನೀವು ವೇ ಫಾರ್ವರ್ಡ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಡಿಬೇಟ್ ಮಾಡಿದ ನಂತರ ಅಂತಿಮವಾಗಿ ನೀವು ಕನ್ಕ್ಲೂಷನ್ಗೆ ಬರ್ಬೇಕಾಗಿರುತ್ತೆ. ಸೊ ಕನ್ಕ್ಲೂಷನ್ ತುಂಬಾ ನೀವು ಡಿಸ್ಕಸ್ ಮಾಡಬಾರ್ದು. ಒಂದು 30-40 ವರ್ಡ್ಸ್ ಅಲ್ಲಿ ನೀವು ಇಷ್ಟೊತ್ತು ಏನ್ ಚರ್ಚೆ ಮಾಡಿದ್ದೀರಾ ಅದರ ಅಂತಿಮ ತೀರ್ಪನ್ನ ನೀಡಬೇಕಾಗಿರುತ್ತೆ. ಸೊ ನಾನು ತೆಗೆದುಕೊಂಡಿರ್ತಕ್ಕಂಥ ಒಂದೆರಡು ಕನ್ಕ್ಲೂಷನ್ ಅನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ. ವಿತ್ ಆಲ್ ದೀಸ್ ಪಾಸಿಟಿವ್ ಇನಿಷಿಯೇಟಿವ್ಸ್ ಟು ಅಚೀವ್ ನೆಟ್ ಝೀರೋ ಬೈ 2070, ಇಂಡಿಯಾ ಮಸ್ಟ್ ಫೋಕಸ್ ಆನ್ ರಿನ್ಯೂಬಲ್ ಎನರ್ಜಿ ಎಕ್ಸ್ಪ್ಯಾನ್ಷನ್. ಅಂದ್ರೆ ಈ ಒಂದು ನವೀಕರಿಸಬಹುದಾದ ಇಂಧನ ವಿಸ್ತರಣೆ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಕಾರಣ ಏನಂದ್ರೆ ಈ ಕೋಲ್ ಅಂತಕ್ಕಂಥದ್ದು ಇನ್ನೂ 50% ಇರುವ ಕಾರಣದಿಂದ ಅದನ್ನ ಫೇಸ್ ಔಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವು ಮಾಡ್ಬೇಕಾಗಿರುತ್ತೆ. ಸೊ ಅದರಿಂದ ನಮ್ಗೆ ಸ್ಟ್ರಾಂಗ್ ಪಾಲಿಸೀಸ್ ಅನ್ನ ಮಾಡ್ಬೇಕಂದ್ರೆ ನೀತಿಗಳನ್ನ ನಾವು ಪ್ರಬಲ ಮಾಡ್ಬೇಕಾಗಿರುತ್ತೆ. ನಮ್ಮ ಒಂದು ದೇಶದ ಸಾಮರ್ಥ್ಯ ವೃದ್ಧಿಯನ್ನ ಮಾಡ್ಬೇಕಾಗಿರುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಮಾಡ್ಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಇವೆಲ್ಲದರ ಜೊತೆಗೆ ಪೊಲ್ಯೂಷನ್ ಮಾಡ್ತಕ್ಕಂಥವರೇ ನಾವು ನಮ್ಮಲ್ಲಿ ಆ ಒಂದು ಜಾಗೃತಿಯನ್ನ ಮೂಡಿಸುವ ಮುಖಾಂತರ ನೆಟ್ ಝೀರೋವನ್ನ ನಾವು ಅಚೀವ್ ಮಾಡಬೇಕಾಗಿರುತ್ತೆ. ಸೊ ವಿ ಕ್ಯಾನ್ ಎಸೆನ್ಷಿಯಲಿ ಅಚೀವ್ ಸಕ್ಸಸ್. ನಮ್ಮ ಒಂದು ಕನ್ಕ್ಲೂಷನ್ ಯಾವಾಗೂ ಪಾಸಿಟಿವ್ ಆಗಿರ್ಬೇಕಾಗಿರುತ್ತೆ. ಸೊ ಯಶಸ್ಸನ್ನ ನಾವು ಸಾಧಿಸಬಹುದು ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು ಕನ್ಕ್ಲೂಷನ್, ಸೊ ಇದರ ಜೊತೆಗೆ ನಾನು ಇನ್ನೊಂದು ಕನ್ಕ್ಲೂಷನ್ ಅನ್ನ ಕೂಡ ತೆಗೆದುಕೊಂಡಿದ್ದೇನೆ. ಸೊ ಇನ್ನೊಂದು ಕನ್ಕ್ಲೂಷನ್ ಏನು ಅಂದ್ರೆ, hence India's path to net zero by 2070 is crucial for sustainable future. ಸೊ ಇಲ್ಲೊಂದು ಕೋಟ್ ಅನ್ನ ತಗೊಂಡಿದ್ದೇನೆ. ಅದೇನು ಅಂದ್ರೆ ಗ್ರೇಟಾ ಥಂಡರ್ಬರ್ಗ್ ಇವರೊಬ್ರು ಎನ್ವೈರನ್ಮೆಂಟಲಿಸ್ಟ್ ಆಗಿರ್ತಾರೆ. ಇವ್ರು ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ, ಐ ವಾಂಟ್ ಯು ಟು ಆಕ್ಟ್ ಆಸ್ ಇಫ್ ದಿ ಹೌಸ್ ಈಸ್ ಆನ್ ಫೈರ್ ಬಿಕಾಸ್ ಇಟ್ ಈಸ್. ಅಂದ್ರೆ ನಾವು ಯಾವ ರೀತಿ ಆಕ್ಟ್ ಮಾಡ್ಬೇಕಂದ್ರೆ ನಮ್ಮ ಮನೆಗೆ ಈಗಲೇ ಬೆಂಕಿ ಬಿದ್ದಿದೆ ಅನ್ನುವ ರೀತಿಯಲ್ಲಿ ನಾವು ಆಕ್ಟ್ ಮಾಡ್ಬೇಕು. 2070 ಇನ್ನೂ ಬಹಳ ದೂರ ಇದೆ ಅಂತಕ್ಕಂಥ ನಾವು ಉದಾಸೀನ ಮಾಡಬಾರ್ದು. ಸೊ ನಾವು ಈಗಲೇ ಕ್ರಮಗಳನ್ನ ತೆಗೆದುಕೊಳ್ಳುವ ಮುಖಾಂತರ, ಕಾರಣ ಏನು ಅಂದ್ರೆ ಇದು ನಮ್ಮ ಉಳಿವಿಗಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವಾಗಿರೋದ್ರಿಂದ ಸೊ ಇದನ್ನ ನಾವು ಸಾಕಾರಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕಾಗಿರುತ್ತೆ ಅಂತಕ್ಕಂಥ ಒಂದು ಈ ಕನ್ಕ್ಲೂಷನ್ ಅನ್ನ ಬರಿಬಹುದಾಗಿರುತ್ತೆ. ಇನ್ನೊಂದು ಲಾಸ್ಟ್ ಕನ್ಕ್ಲೂಷನ್ ಕೊಟ್ಟಿದ್ದಾನೆ, ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಅಂದ್ರೆ ಸಮಯ ಮತ್ತು ಅಲೆಗಳು ಯಾರಿಗೂ ಕಾಯೋದಿಲ್ಲ. 2070 ಇನ್ನೂ ಬಹಳ ದೂರ ಇದೆ ಅಂತ ನಾವು ಉದಾಸೀನ ಮಾಡುವ ಬದಲು ಸೊ ಈಗೆಲ್ಲ ನಾವು ಏನೇನ್ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಸೊ ಅವೆಲ್ಲವನ್ನ ನಮ್ಮ ವೆರಿ ಓನ್ ಸರ್ವೈವಲ್ಗೆ ಇನ್ನೂ ಕೂಡ ಹೆಚ್ಚು ಮಾಡುವ ಮುಖಾಂತರ ಸೊ ನಾವು ಈ ಟಾರ್ಗೆಟ್ ಅನ್ನ ಆ ಟಾರ್ಗೆಟ್ ಡೇಟ್ ಗಿಂತ ಮುಂಚಿತವಾಗಿ ಅಚೀವ್ ಮಾಡೋದ್ರಿಂದ ನಾವು ಏನನ್ನೂ ಕೂಡ ಕಳ್ಕೊಳ್ಳೋದಿಲ್ಲ. ಸೊ ಅದರಿಂದ ಟಾರ್ಗೆಟ್ ಗಿಂತ ಮುಂಚಿತವಾಗಿ ಇದನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಕನ್ಕ್ಲೂಷನ್ಸ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ PSI ಪೇಪರ್ 1ಗೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯಲ್ಲಿ ಇದೇ ರೀತಿಯ ಒಂದು ಮೆಂಟರ್ಶಿಪ್ ಅನ್ನ 1-to-1 ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದನ್ನ ಆಫ್ಲೈನ್ ಮಾತ್ರ ಕೊಡ್ತಿದ್ವಿ, ಈಗ ಆನ್ಲೈನ್ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸೊ ಇದರಲ್ಲಿ ನಿಮ್ಗೆ ಎಸ್ಸೆ ರೈಟಿಂಗ್, ಪ್ರಿಸೈಸ್ ರೈಟಿಂಗ್, ಟ್ರಾನ್ಸ್ಲೇಷನ್ ಇವೆಲ್ಲದರ ಬಗ್ಗೆ ವೈಯಕ್ತಿಕವಾಗಿ ಮಾರ್ಗದರ್ಶನವನ್ನ ನೀಡಲಾಗುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುತ್ತೆ ಸೊ ಇವರು ಇಲ್ಲಿ ಕಾಣ್ತಾ ಇರ್ತಕ್ಕಂಥ
ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಸೊ ಈ ಒಂದು ಸರ್ವಿಸ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದ ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಬಹುದಾಗಿರುತ್ತೆ. ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಕ್ಕಂಥ ಪ್ರಯತ್ನಗಳನ್ನ ಖಂಡಿತವಾಗಿ ಮಾಡ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಸೊ ಐ ವಿಶ್ you have a very great preparation towards your examination. Thank you.